18ರಿಂದ 21 ವಚನಗಳು. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಯಾಕಂದರೆ ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮನಿಂದ ತುಂಬಿದವರಾಗಿರ್ರಿ ಮತ್ತು ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮಗೆ ನೀವೇ ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಇಂಪಾಗಿ ಹಾಡುತ್ತಾ ಇರ್ರಿ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಇರಿ. ಇದಲ್ಲದೆ ದೇವರಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿಧೇಯರಾಗಿ ನಡೆದುಕೊಳ್ಳಿರಿ ಅಂತ. ಇಲ್ಲಿ ನಾವು ಈ ಒಂದು ಭಾಗದ ಕೊನೆ ಭಾಗ ಬರುವಾಗ ಹೇಗೂ ನಾವು ನೋಡ್ತೇವೆ, ಪವಿತ್ರಾತ್ಮ ಭರಿತರಾಗಿ ಇರುವಾಗ ಮಾಡುವಂಥ ಕಾರ್ಯಗಳು. ಪವಿತ್ರಾತ್ಮ ಭರಿತರಾಗಿ ಇರುವಾಗ ಪವಿತ್ರಾತ್ಮ ಭರಿತರಾಗಿದ್ದೇವೆ ಅಂತೇಳಿ ಹೇಗೆ ಗುರುತಾಗುತ್ತೆ ಅನ್ನೋದಕ್ಕೆ ನಾವು ಕಳೆದ 2 ವಾರಗಳಲ್ಲಿ ಕೆಲವು ಸಂಗತಿಗಳನ್ನು ನೋಡಿದ್ದೇವೆ. ಇವತ್ತು ನಾವು ನೋಡ್ಲಿಕ್ಕಿರುವುದು ಪವಿತ್ರಾತ್ಮ ಭರಿತರಾಗಿದ್ದೇವೆ ಅಂದ್ರೆ ನಾವು ಏನನ್ನು ಮಾಡ್ತೇವೆ. ಪವಿತ್ರಾತ್ಮ ಭರಿತರಾಗಿದ್ದಾಗ ನಾವು ಏನನ್ನು ಮಾಡ್ತೇವೆ ಅದಕ್ಕೆ ನಾವು ನೋಡುವ ಹಾಗೆ ಇಲ್ಲಿ 18ನೇ ವಚನ, ಪವಿತ್ರಾತ್ಮದಿಂದ ತುಂಬಿದವರಾಗಿರುವಂಥದ್ದು ಯಾವಾಗಲೂ ಒಂದು ಸಮಯದ ಘಟನೆ ಅಲ್ಲ, ಅಥವಾ ಆವಾಗ ಆಗುವಂಥ ಘಟನೆ ಅಲ್ಲ, ಬದಲಾಗಿ ಸದಾಕಾಲಕ್ಕೂ ಮುಂದುವರೆದಿರುವಂಥ ಒಂದು ಪ್ರಕ್ರಿಯೆಯಾಗಿದೆ. ಯಾವತ್ತೋ ಒಂದು ದಿವಸ ಆಗುವಂಥ ಘಟನೆ ಇದು. ಕೇವಲ ನಾವು ಅನೇಕ ಸಾರಿ ನಾವು ಬೇರೆ ನಂಬಿಕೆಗೆ ಸಂಬಂಧಪಟ್ಟಂಥ ಚರ್ಚೆಗಳು ನೋಡುವಾಗ ಅವರು ಕೇವಲ ಕೆಲವು ಗಂಟೆಗಳಿಗೆ, ಕೆಲವು ಸಮಯಗಳಿಗೆ ಅದನ್ನು ಪ್ರತ್ಯೇಕಿಸಿರುವಂಥವರಾಗಿದ್ದಾರೆ. ಒಂದು ಆರಾಧನೆಗೆ ಹೋದೆವು ಅಥವಾ ಇನ್ನೊಂದು ಮೆಸೇಜ್ ಕೇಳಿದೆವು, ಆ ಸಮಯದಲ್ಲಿ ಹಾಗೆ ಅಲ್ಲ. ಪವಿತ್ರಾತ್ಮ ಭರಿತರಾಗಿರೋದು ಹೌದು. ಒಂದು ದೇವರ ವಾಕ್ಯದ ಬೋಧನೆ ಕೇಳುವಾಗ ನಾವು ದೇವರು ನಮ್ಮನ್ನು ಹೆಚ್ಚಿನ ನಂಬಿಕೆ ಬಲಪಡಿಸ್ಬೋದು, ನಮ್ಮನ್ನು ಶಾಬಾಸ್ ಅಂತ ಹೇಳ್ಬೋದು, ನಮ್ಮನ್ನು ಬೈಬೋದು, ನಮ್ಮನ್ನು ಖಂಡಿಸಬಹುದು. ದೇವರು ಒಟ್ಟಿನಲ್ಲಿ ತನ್ನ ವಾಕ್ಯಗಳಿಂದ ನಮ್ಮ ಜೊತೆ ಮಾತನಾಡ್ತಾನೆ. ಆದರೆ ಪವಿತ್ರಾತ್ಮ ಭರಿತರಾಗೋದು ಅದಕ್ಕೆ ಸಂಬಂಧ ಅಲ್ಲ. ಅದಕ್ಕೆ ಪವಿತ್ರಾತ್ಮ ಭರಿತರಾಗುವಂಥದ್ದು ಯಾವಾಗಲೂ ಇರುವಂಥ ಸಂಗತಿ. ಅದಕ್ಕೆ ನಾವು ನೋಡುವ ಹಾಗೆ ಪವಿತ್ರಾತ್ಮ ಭರಿತರಾಗುವಂಥದ್ದು ಯಾರೋ ಬಂದು ನಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದ್ರಲ್ಲ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋದ್ರಲ್ಲ, ಅಥವಾ ನೀರು ಹಾಕಿ ಪ್ರಾರ್ಥನೆ ಮಾಡುವಂಥದ್ರಲ್ಲ, ಅಥವಾ ಉಪವಾಸ ಮಾಡೋದ್ರಿಂದ ಅಲ್ಲ. ಬದಲಾಗಿ ನಾವು ದಿನಾಲು ನಮ್ಮಷ್ಟಕ್ಕೆ ನಾವು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಟ್ಟು ಜೀವಿಸುವಂಥದ್ರಿಂದ ಬರುವಂಥದ್ದಾಗಿದೆ. ಪವಿತ್ರಾತ್ಮನಿಗೆ ಅಧೀನರಾಗಿ, ಪವಿತ್ರಾತ್ಮನ ನಿಯಂತ್ರಣದಲ್ಲಿ. ಅದಕ್ಕೆ ನಾವು ಅದಕ್ಕೆ ವಿರುದ್ಧವಾಗಿ ಇರುವಂಥ ಸಂಗತಿಗಳು ಇಲ್ಲಿ ಹೇಳ್ತಾನೆ. ಅದು ಕಾಮನ್ ಆಗಿ ಹೇಳಿರುವಂಥದ್ದು ಬೈಬಲ್ನಲ್ಲಿ ಅಲ್ಲಲ್ಲಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕರ್ತನ ಅಂತ ಯೇಸು ಕ್ರಿಸ್ತನು ಯಾಕೆ ಮೊದಲನೇ ಮಹತ್ ಕಾರ್ಯ ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದ್ರು ಅಂದ್ರೆ, ಅಲ್ಲಿ ನಾವು ನೋಡಿದೆವು ದ್ರಾಕ್ಷರಸ ಅಂತ ಹೇಳೋದಕ್ಕಿಂತ ಇಲ್ಲಿ ಏನು ಮದ್ಯಪಾನ ಅಂತ ಹೇಳ್ತೇವೋ ಅದೇ ರೀತಿಯಾದಂಥ ಅಂದಿನ ಜನರಿಗೆ ಏನು ಬೇಕಾಗಿತ್ತೋ ಅದನ್ನು ಮಾಡಿದನು ಹೊರತು ಇವತ್ತು ಕೆಲವರು ಹೇಳೋ ಪ್ರಕಾರ ದ್ರಾಕ್ಷಾರಸ ಮಾಡಿದನು ಹಾಗೆ ಅಂತಲ್ಲ. ಯಾವಾಗ ಮದುವೆಗೆ ಇವ್ರು ಹೋಗಿರುವಾಗ ಮದುವೆಯಲ್ಲಿ ಅವತ್ತಿನ ಕಸ್ಟಮ್ ಪ್ರಕಾರ ಅವ್ರು ಏನನ್ನು ಕೊಡ್ತಿದ್ರು ಅದನ್ನು ಮಾಡ್ತಾನೆ ಹೊರತು ನಾನಿವತ್ತು ಹೊಸದಾಗಿ ದ್ರಾಕ್ಷಾರಸ ಕೊಡ್ತೇನೆ ಅಂತಲ್ಲ. ಹೇಗೋ ಆ ಸಂಗತಿ ಬೇರೆ. ಆದರೆ ಇಲ್ಲಿ ವಿರುದ್ಧವಾದಂಥ ಸಂಗತಿ ಮತ್ತು ಅದಕ್ಕೆ ಹೊಂದಾಣಿಕೆಯಾದಂಥ ಸಂಗತಿ, 2 ವಿಷಯಗಳು ಈ ವಾಕ್ಯದಲ್ಲಿ ಹೇಳ್ತಾರೆ. ವಿರುದ್ಧವಾದಂಥದ್ದು ಏನಂದ್ರೆ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಯಾಕಂದ್ರೆ ಆತ್ಮೀಯತನ ವಿರುದ್ಧವಾಗಿ ಅದರಿಂದ ಪಟ್ಟಿಂಗತನ ಹುಟ್ಟುತ್ತದೆ. ಅದರಿಂದ ಏನೆಲ್ಲ ಕಾರ್ಯಗಳು ಮಾಡ್ತೀರ. ಏನಂದ್ರೆ ನೀವು ಮಾತನಾಡಬಾರ್ದಂತ ಮಾತಾಡ್ತೀರಾ, ವರ್ತನೆ ಮಾಡಬಾರ್ದಂಥ ವರ್ತನೆಗಳನ್ನು ಮಾಡ್ತೀರಾ, ಅಥವಾ ಏನನ್ನು ಮಾಡಬಾರ್ದೋ ಮಾಡ್ತಿರೋದ್ರೆ ನಿಮ್ಮ ನಿಯಂತ್ರಣದಿಲ್ಲ. ಮದ್ಯಪಾನ ನಿಯಂತ್ರಣದಲ್ಲಿ ಕೆಲವು ಸಂಗತಿಗಳನ್ನು ಮಾಡ್ತೀರ. ಅದು ತದ್ವಿರುದ್ಧವಾಗಿರುವಂಥದ್ದು. ಆದರೆ ಅದಕ್ಕೆ ಅನುಗುಣವಾಗಿ ಮಾಡುವಾಗ, ಆದರೆ ಪವಿತ್ರಾತ್ಮ ಭರಿತರಾಗಿ ನೀವು ಜೀವಿಸುವಾಗ, ಪವಿತ್ರಾತ್ಮನಿಗೆ ಅಧೀನರಾಗಿ, ಅದರ ಹೋಲಿಕೆಯಲ್ಲಿ ಆತ್ಮ ಹೇಳ್ತಾನೆ, ಪವಿತ್ರಾತ್ಮನಿಗೆ ಅಧೀನರಾಗಿ ನೀವು ಜೀವಿಸುವಾಗ ಹೇಗೆ ಮದ್ಯಪಾನ ಮಾಡಿದಾಗ ಅದರ ಕಂಟ್ರೋಲಲ್ಲಿ ನೀವು ಜೀವಿಸ್ತೀರೋ, ಪವಿತ್ರಾತ್ಮ ಭರಿತರಾದಾಗ ಪವಿತ್ರಾತ್ಮನಿಗೆ ಅನುಸಾರವಾಗಿ ನೀವು ಜೀವಿಸ್ತೀರಾ, ಅದನ್ನು ಮಾಡ್ತಿದ್ದೀರಾ, ನೀವು ಪರೀಕ್ಷೆ ಮಾಡಿಕೊಡ್ರಿ. ಇಲ್ಲ ನನಗೆ ಮದ್ಯಪಾನ ಮಾತ್ರ ಬಹಳ ಕೆಟ್ಟದ್ದು, ವಿರುದ್ಧವಾಗಿರೋದು, ಆದರೆ ಪವಿತ್ರಾತ್ಮನಿಗೆ ಅನುಸಾರವಾಗಿ ನಡೆಯಲ್ಲ ಅಂದ್ರೆ ಅದರ ಅರ್ಥ ಇಲ್ಲ.
ಅಲ್ಲಿ ಹೇಳ್ತಿರುವಂಥದ್ದು ಅದನ್ನು ಮಾಡುವುದಕ್ಕೋಸ್ಕರ. ಮತ್ತು ಅದರ ಜೊತೆಯಲ್ಲಿ ನೋಡುತ್ತೇವೆ, ಮದ್ಯಪಾನ ಮಾಡಿ ಅದರಿಂದ ವರ್ತನೆ, ಅದರಿಂದ ಮಾತುಗಳು, ಅದರಿಂದ ಜೀವನ ಮಾಡುವುದು, ಅದನ್ನು ಮಾಡದೆಯೂ ಅದರಂತೆ ವರ್ತನೆ, ಅದರಂತೆ ಮಾತುಗಳು, ಅದರಂತೆ ನಮ್ಮ ವಿಷಯಗಳಿದ್ದರೆ ಅದರಿಂದ ಯಾವ ಪ್ರಯೋಜನವಿಲ್ಲ. ಯಾಕಂದ್ರೆ ಕೆಲವರು ಕುಡಿದು ಹಾಗೆ ಮಾಡ್ಬೋದು, ಕೆಲವರು ಕುಡಿಯದೆ ಅದೇ ಮಾತುಗಳು ಆಡ್ತಿದ್ದಾರೆ, ಕುಡಿಯದೆ ಹಾಗೆ ವರ್ತನೆ ಮಾಡ್ತಿದ್ದಾರೆ, ಕುಡಿಯದೆ ಹಾಗೆ ತಮ್ಮ ಕ್ರಿಯೆಗಳಲ್ಲಿ ತೋರಿಸುವಂಥದ್ದು. ಅದರಿಂದ ಅದು ಏನು ಕುಡಿದವರು ಕುಡಿಲಾರದು ಇದರಲ್ಲಿ ಯಾವುದೇ ಶ್ರೇಷ್ಠತೆ ಅಲ್ಲ. ಬದಲಾಗಿ ಅಲ್ಲಿ ಶ್ರೇಷ್ಠತೆ ಬರುವಂಥದ್ದು ಪವಿತ್ರಾತ್ಮ ಭರಿತರಾಗುವಾಗ, ಪವಿತ್ರಾತ್ಮ ಭರಿತರಾಗಿ ಜೀವಿಸಿರಿ. ಅದಕ್ಕೋಸ್ಕರವೇ ಪವಿತ್ರಾತ್ಮ ಭರಿತರಾಗಿರುವಾಗ ಏನನ್ನು ಮಾಡ್ತೇವೆ ಅಂತ ಹೇಳುವಾಗ ಅಲ್ಲಿ ಸುಮಾರು 3-4 ಸಂಗತಿಗಳನ್ನು ಅಲ್ಲ ಆತ್ಮ ಹೇಳ್ತಾನೆ. ಮೊದಲಾಗಿ ನೋಡುವಾಗ 19ನೇ ವರ್ಷ ನೋಡ್ತೇವೆ, ಮತ್ತು ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮಗೆ ನೀವೇ ಮಾತನಾಡಿಕೊಳ್ಳುತ್ತಾ. ಪವಿತ್ರಾತ್ಮ ಭರಿತರಾಗಿದ್ದೇವೆ ಅಂದರೆ ಅಲ್ಲಿ ನಾವು ಮೊದಲನೇದಾಗಿ ನೋಡ್ತೇವೆ ಅಂದರೆ ನಮಗೆ ಯಾವಾಗಲೂ ಕೀರ್ತನೆಗಳು ಮತ್ತು ಸಂಗೀತಗಳು, ಇಂಗ್ಲಿಷ್ನಲ್ಲಿ ನಾವು ನೋಡ್ತೇವೆ ಅದಕ್ಕೆ ಸಾಮ್ಸ್ ಮತ್ತು ಹಿಮ್ಸ್ ಎಂಬುದಾಗಿ ಹೇಳುತ್ತೆ. ಸಾಮ್ಸ್ ಅಂದರೆ ನಮಗೆ ಯಾವಾಗಲೂ ನೆನಪು ಬರುವಂಥದ್ದು ಬೈಬಲಲ್ಲಿ ಕೀರ್ತನೆಗಳು. ಇಂಗ್ಲಿಷ್ನಲ್ಲಿ ಸಾಮ್ಸ್ ಅಂತ ಬರೆದಿರೋದು, ಕನ್ನಡದಲ್ಲಿ ಕೀರ್ತನೆಗಳಂತೆ ಬರೆದಿದೆ. ನಮ್ಮ ಸಂಗೀತ ಪುಸ್ತಕಗಳಲ್ಲೂ ಕೂಡ ಕೀರ್ತನೆಗಳು ಮತ್ತು ಸಂಗೀತಗಳು ಅಂತ ಬರೆದಿವೆ. ಅಂದರೆ ಈ ಬ್ಲೂ ಪುಸ್ತಕದಲ್ಲಿ ನಾವು ಅದಕ್ಕೆ ವ್ಯತ್ಯಾಸ ಏನಂದ್ರೆ, ಕೀರ್ತನೆಗಳು ಅಂತ ನೋಡುವಾಗ ಅನೇಕ ಸರಿ ನಾವು ಮೊದಲೇ ಭಾಗ ಸಂಗೀತ ಅಂತ ಹೇಳ್ತೇವೆ. ಅದು ಯಾಕೆಂದ್ರೆ ಅಲ್ಲಿ ಅದಕ್ಕೆ ಇಂಗ್ಲಿಷ್ನಲ್ಲಿ ಹಿಮ್ಸ್ ಅಂತ ಹೇಳಿದ್ರು. ಮತ್ತು ಆ ಹಿಮ್ಸ್ ಅನ್ನೋದು ಅವಳು ಏನಂತಾರೆ ವಿದೇಶಿಯರು ಅಥವಾ ಮುಖ್ಯವಾಗಿ ಇಂಗ್ಲಿಷ್ನವರು, ಮತ್ತು ಅದೇ ಸಮಯಕ್ಕೆ ಜರ್ಮನಿ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಬರೆದಿರೋದು. ಮಾರ್ಟಿನ್ ಲೂಥರ್ ಮುಂತಾದವರು ಏನಂತಾರೆ ಜರ್ಮನಿಯಲ್ಲಿ ಅವರು ಒಂದು ರೀತಿಯ ರಿಫಾರ್ಮೇಷನ್ ಒಂದು ಕಾರ್ಯ ಅವರು ಪ್ರಾರಂಭ ಮಾಡಿದಾಗ ಅಂಥವ್ರ ಮೂಲಕ ಜಾನ್ ವೆಸ್ಲಿ ಆಗಲಿ ಮತ್ತು ಚಾರ್ಲ್ಸ್ ವೆಸ್ಲಿ ಹೀಗೆ ಬೇರೆ ಬೇರೆಯವ್ರು ನೋಡ್ತೇವೆ ಅನೇಕ ಸಂಗೀತಗಳನ್ನು ಬರೆದರು. ಅವಕ್ಕೆ ಹಿಮ್ಸ್ ಅಂತ ಹೇಳೋದು. ಕೀರ್ತನೆಗಳು ಯಾವಾಗಲೂ ದೇವರನ್ನು ಕೊಂಡಾಡುವಂಥದ್ದು, ದೇವರನ್ನು ಮಹಿಮೆಪಡಿಸುವಂಥದ್ದೇ ಆಗಿದೆ. ನಮ್ಮ ಕನ್ನಡ ಪುಸ್ತಕಕ್ಕೆ ಬಂದಾಗ ನೋಡ್ತೇವೆ ಅದು ಕನ್ನಡ ಈ ಸಂಗೀತದ ಮೇಲೆ ಹಿಮ್ಸ್ ಆ್ಯಂಡ್ ಲಿರಿಕ್ಸ್ ಅಂತ ಬರೆದಿದ್ದಾರೆ. ಅಂದರೆ ಹೇಗೂ ಕನ್ನಡದಲ್ಲಿ ಹೇಗೂ ಬೇರೆ ಬೇರೆ ಅರ್ಥ ಕೊಡುವಂಥದ್ದು ಉಂಟು. ಆದರೆ ಯಾವುದೇ ವ್ಯತ್ಯಾಸ ಏನು ಹೆಚ್ಚು ಅದರಲ್ಲಿ ಕಾಣಲ್ಲ. ನಾವು ದೇವರನ್ನು ಕೊಂಡಾಡುವಂಥದ್ದೇ ಅದಾಗಿದೆ. ಆದರೆ ಏನಾಗಿದೆ ಅಂದರೆ ನೋಡ್ತೇವೆ ಹಿಮ್ಸ್ ಅಂತ ಹೇಳಿ ನೋಡಿದಾಗ ಅನೇಕ ಸಾರಿ ಇವತ್ತು ಅನೇಕರು ಹಿಮ್ಸ್ ಆಡ್ತಾ ಇಲ್ಲ. ಹಿಮ್ಸ್ ಅನ್ನುವಂಥದ್ದು ಇತಿಹಾಸದಲ್ಲಿ ಬೈಬಲ್ಗೆ ಎರಡನೇದಾಗಿ ದೇವರು ತನ್ನ ಸೇವೆಯಲ್ಲಿ ಉಪಯೋಗಿಸಿರುವಂಥ ಇನ್ನೊಂದು ಯಾವುದಾದ್ರೂ ಒಂದು ಸಾಧನ ಅಂದರೆ ಅದು ಹಿಮ್ಸ್ ಆಗಿತ್ತು. ಸಂಗೀತಗಳೇ ಅವ್ರು ಹಾಡ್ತಾರೆ. ಸಂಗೀತಗಳು ಹಾಡುವಾಗ ಇವತ್ತು ಕೂಡ ಇಂಗ್ಲಿಷ್ ಹಿಮ್ಸ್ ನಾವು ಕೇಳಿದ್ರೆ ನಾವು ಈ ಲೋಕದಲ್ಲಿ ಅಥವಾ ಹಾಡುವ ಸ್ಥಳದಲ್ಲಿ ನಾವು ಪರಲೋಕದಲ್ಲಿದ್ದೇವೆ ಎನ್ನುವಂಥ ಭಾವನೆ. ಹಂಗಂದ್ರೆ ಬೇರೆ ಮ್ಯೂಸಿಕ್ನಲ್ಲಿ ಕುಣಿದಾಡೋಂಥದ್ದಲ್ಲ, ಆದರೆ ಅದು ಸಂಗೀತಗಳು. ಮತ್ತು ಅದ್ರ ಜೊತೆಯಲ್ಲಿ ಆ ಸಂಗೀತ ಒಂದು ಟ್ಯೂನ್ಗೋಸ್ಕರ ಅಲ್ಲ, ಒಂದು ಧಾಟಿಗೋಸ್ಕರ ಅಲ್ಲ, ಬದಲಾಗಿ ಅದು ಅದರಲ್ಲಿರುವಂಥ ಪದಗಳ ನಿಮಿತ್ತ. ಸೊ ಹಿಮ್ಸ್ ಅಂತ ಹೇಳಿ ನೋಡುವಾಗ ಅಥವಾ ಇಲ್ಲಿ ಸಂಗೀತಗಳನ್ನು ನೋಡುವಾಗ ಅದು ದೇವರ ಮಹಿಮೆಯನ್ನು ಪ್ರಕಟಪಡಿಸುವಂಥದ್ದಾಗಿದೆ, ದೇವರ ಘನತೆಯನ್ನು ಕೊಂಡಾಡುವಂಥದ್ದಾಗಿದೆ. ಅದು ಹೇಗೆ ಕೊಂಡಾಡುತ್ತೆ? ದೇವರ ಶ್ರೇಷ್ಠತೆಯನ್ನು, ದೇವರ ಇರುವಿಕೆಯನ್ನು ನಾವು ಆತನ ಮುಂದೆ ಹೊಗಳುವಂಥದ್ದು ಸಂಗೀತ. ಒಂದು ರೀತಿ ಹೆಚ್ಚು ಕಡಿಮೆ ಆ ರೀತಿಯಾಗಿ ನೋಡ್ತೇವೆ. ದೇವರನ್ನು ಕೊಂಡಾಡುವಂಥದ್ದು, ಆತನನ್ನು ಅಂದರೆ ಆತನ ಇರುವಿಕೆಯನ್ನೇ ಆತನ ಏನಾಗಿದ್ದೋ ಅನ್ನೋದನ್ನು ಘನಪಡಿಸುವಂಥದ್ದು. ಅಂದರೆ ಹಾಗಿದ್ದೆ ಅಂತ ಹೇಳುವಾಗಲೇ, ಹಾಗೆ ಅನುಭವ ಆಗಲೇ ನಾವು ದೇವರನ್ನು ಕೊಂಡಾಡು. ದೇವರೇ ನೀನು ಎಂಥ ಶ್ರೇಷ್ಠ, ನನಗೆ ನೀನು ಕಾಯಿಲೆ ಸ್ವಸ್ಥ ಮಾಡೋದಕ್ಕೆ ಬಹಳ ಶ್ರೇಷ್ಠ. ವ್ಯರ್ಥವಾದಂಥ ಸಂಗತಿ. ಯಾಕಂದ್ರೆ ದೇವರ ಏನಂದ್ರೆ ಮಟ್ಟ, ದೇವರ ಒಂದು ಇರುವಿಕೆನೇ ನಾವು ಅರ್ಥ ಮಾಡ್ಕೊಂಡಿಲ್ಲ. ಒಂದು ರೀತಿ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ
ಸ್ವಸ್ಥ ಮಾಡೋ ಪದ್ಧತಿ ಏನು ದೊಡ್ಡ ಕೆಲಸ ಅಲ್ಲ. ನಮ್ಮ ದೇವರಾದರೂ ಏನು ಹೇಳ್ತಾನೆ, ನನ್ನನ್ನು ಹೇಳ್ತಾರೆ ಅದೋ ಭಾಗದಲ್ಲಿ 139ನೇ ಕೀರ್ತದಲ್ಲಿ ಯಾರು ನೋಡದಿರುವಾಗ ಅದೋ ಭಾಗದಲ್ಲಿ ನನ್ನನ್ನು ಉಂಟು ಮಾಡಿದ್ದಿ. ನಾನು ಹುಟ್ಟಿದಾಗಲೇ ನನ್ನ ಆಯುಷ್ಯವನ್ನು ನೀನು ಹೇಳ್ತಾರೆ ನೇಮಕ ಮಾಡಿದ್ದಿ. ನಿನ್ನ ಪುಟಗಳೆಲ್ಲ ನಾ ಎಲ್ಲ ಜೀವಿತವನ್ನು ಬರೆದಿದ್ದಿ. ಮತ್ತು ಅಷ್ಟೇ ಹೇಳ್ತಾನೆ, ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನನ್ನನ್ನು ಉಂಟು ಮಾಡಿದ್ದಿ. ನನ್ನಲ್ಲಿರುವಂಥ ಏನಂತಾರೆ ನರಗಳ ಬಗ್ಗೆ ಏನೋ ತಪಸ್ಸರನ್ನ ಹೇಳ್ತಾರೆ, ನಾವು ಒಬ್ಬ ಮನುಷ್ಯನ ನರ ತೆಗೆದರೆ ಭೂಮಿಯನ್ನು ಒಂದು ಸುತ್ತ ಹಾಕುವಷ್ಟು ಮಟ್ಟಿಗೆ ನರಗಳು ತುಂಬಿವೆ ಅಂತೆ. ಆ ನರಗಳಿಂದಲೇ ನಮ್ಮ ಏನಂತಾರೆ ಚಲನೆ ವಲನೆ, ಮಾತು, ಪ್ರತಿಕ್ರಿಯೆ, ಸಂತೋಷ, ದುಃಖ ಪ್ರತಿಯೊಂದು ಆಗುವಂತ ನೋಡ್ತೇವೆ. ಆದರೆ ಯಾವಾಗ ನಾವು ನೋಡ್ತೇವೆ, ಅನೇಕ ಸರಿ ನೋಡ್ತೇವಲ್ಲ, ಸ್ಟ್ರೋಕ್ ಆಯಿತು ಅಥವಾ ಲಕ್ವ ಆಯಿತು, ಪಾರ್ಶ್ವ ಆಯಿತು ಅಂತ ಹೇಳ್ತೇವೆ. ಚೆನ್ನಾಗೇ ಇರ್ತೇವೆ, ಆದರೆ ಬಾಯಿ ಮಾತನಾಡೋದು ಅಥವಾ ಒಂದು ಅರ್ಧ ಬಾಯಿ ಮಾತಾಡೋಕ್ಕೆ ಬರಲಿಕ್ಕಿಲ್ಲ, ಅಥವಾ ಬಲಗೈ ಸ್ವಾಧೀನ ಹೋಗುತ್ತೆ ಅಥವಾ ಎಡಗೈ ಸ್ವಾಧೀನ ಹೋಗುತ್ತೆ, ಕಾಲು ಬರಲ್ಲ, ಏನು ಬರಲ್ಲ. ಯಾಕೆ? ಅಲ್ಲಿ ನರ ಸತ್ತು ಹೋಗಿ ಆ ನರಕ್ಕೆ ಸರಿಪಡಿಸೋದಕ್ಕೆ ಮತ್ತೆ ಫಿಸಿಯೋಥೆರಪಿ ಮಾಡಬೇಕು ಅಥವಾ ಇನ್ನೊಂದು ಎಲೆಕ್ಟ್ರಿಕ್ ಶಾಕ್ ಅಥವಾ ಮೆಡಿಸಿನ್ ಅವು ಏನೇನೋ ನೋಡೋದು. ಆದರೆ ಅಲ್ಲಿ ಇರುವಂಥದ್ದು ಪ್ರಾಥಮಿಕವಾಗಿ ಅಲ್ಲಿರುವಂಥ ಸಂಗತಿ ಅಂದರೆ ನರ ಕಮಾಂಡ್ ಸೆಂಟರ್ನಿಂದ ಮೆದುಳಿನಿಂದ ಒಂದು ಸಂಬಂಧವನ್ನು ಕಳ್ಕೊಂಡಿದೆ. ಅದು ಹೇಳ್ತೆ ಕೈ ಎತ್ತು ಅಂತ ಹೇಳಿ, ಆದರೆ ಕೈ ಎತ್ತೋದಕ್ಕೆ ನರ ಕೇಳ್ತಾ ಇಲ್ಲ, ನರ ಸ್ವಾಧೀನ ಕಳ್ಕೊಂಡಿದೆ. ಅಂದರೆ ಅಂಥ ನರಗಳನ್ನು ದೇವರು ಉಂಟು ಮಾಡಿ, ದೇವರು ಯಾವಾಗಲೂ ಕೂತ್ಕೊಂಡು ಒಂದು ನರ ಸ್ವಲ್ಪ ಚೆಕ್ ಮಾಡಿ, ಎರಡನೇ ನರ ಚೆಕ್ ಮಾಡಿ, ಹೀಗೆ ಆದರೆ ಸರಿಯಾಗುತ್ತೆ. ಅಂದರೆ ನಮ್ಗೆ ಅನೇಕ ಸರಿ ಸರ್ಕ್ಯೂಟ್ನಲ್ಲಿ ಅಂದರೆ PCB ಅವೆಲ್ಲ ನೋಡ್ತೇವಲ್ಲ, ಎಲೆಕ್ಟ್ರಾನಿಕ್ಸ್ ಥಿಂಗ್ನಲ್ಲಿ ಅವರೆಲ್ಲ ಒಂದೊಂದು ಸಾಲ್ಡರ್ ಮಾಡ್ಕೊಂಡು ಬಂದಾಗ ಕೊನೆಗೆ ಇವಾಗ ವರ್ಕ್ ಆಗುತ್ತೆ, ಅಥವಾ ಯಾವುದೋ ಒಂದು IC ಹೋಯ್ತು ಅಥವಾ ಇನ್ನೊಂದೇನು ಹೋಯ್ತು, ತೆಗೆದು ನೋಡಿ ಮತ್ತೆ ಇದನ್ನು ಹಾಕಿದ ಇವಾಗ ಕೆಲಸ. ದೇವ್ರು ಹಾಗೆ ಉಂಟು ಮಾಡಲಿಲ್ಲ. ಮನುಷ್ಯರ ಆತನ ಮಾತುಗಳು ಆತನ ಮುಸಿರಿಸಲು ಅವರು ಉಂಟಾಯಿತು. ಆದರೆ ಎಂತಾರೆ ಪ್ರತಿಯೊಂದನ್ನು ಹಾಗೆ ಉಂಟು ಮಾಡ್ದ. ಆದರೆ ಮನುಷ್ಯನ ಬಗ್ಗೆ ಬರುವಾಗ ಆದಿಕಾಂಡ ಅಥವಾ ಉತ್ಪತ್ತಿಯಲ್ಲಿ ನೋಡ್ತೇವೆ, ದೇವರು ಬಂದು ಹೇಳ್ತಾರೆ, ಇವಾಗ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಅನುಗುಣವಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಮನುಷ್ಯನ ಬಗ್ಗೆ ವಿಶೇಷವಾದಂಥ ಕಾಳಜಿಯಿಂದ ಮುತುವರ್ಜಿಯಿಂದ ದೇವರು ನಮ್ಮನ್ನು ಉಂಟು ಮಾಡೋಣ. ಇಂಥ ಮನುಷ್ಯನನ್ನು ಉಂಟು ಮಾಡಿರುವಾಗ ಆತನಿಗೆ ಯಾವುದೋ ಒಂದು ಕೈ ಸರಿ ಮಾಡ್ದ, ಕಾಲು ಸರಿ ಮಾಡ್ದ, ಸ್ವಸ್ಥತೆ ಮಾಡ್ದಲ್ಲ. ಅದಕ್ಕೆ ನೋಡ್ತೇವೆ ಅವುಗಳು ದೇವರನ್ನು ಕೊಂಡಾಡುವಂಥದ್ದಲ್ಲ, ಬದಲಾಗಿ ದೇವರು ನಿನ್ನ ಇರುವಿಕೆ ಅಂತದಾಗಿ. ದೇವರ ಒಂದು ಸುಂದರವಾದಂಥ ಹೂವನ್ನು ನಾನು ನೋಡುವಾಗ ನಾನು ನಿನ್ನನ್ನು ಕಾಣ್ತೇನೆ, ನಿನ್ನನ್ನು ಕೊಂಡಾಡ್ತೇನೆ. ಏನಂತಾರೆ ಸುವಾಸನೆ ಬೀರುವಂಥ ಹೂವಿನ ಒಂದು ವಾಸನೆ ನಾನು ಸವಿಯುವಾಗ ನಾನು ಹೂವನ್ನೆಲ್ಲ ಸುವಾಸನೆ ಎಲ್ಲ ಆದರೆ ಅದನ್ನು ಉಂಟು ಮಾಡುವಂಥ ದೇವರೇ ನಿನ್ನನ್ನು ನಾನು ಘನಪಡಿಸ್ತೇನೆ. ಇದು ಏನಂತಾರೆ ಒಂದು ರೀತಿ ಸಂಗೀತಗಳು ಪ್ರಕಟಿಸಿರುವಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ಇತಿಹಾಸದಲ್ಲಿ ಸಂಗೀತಗಳನ್ನು ಬೈಬಲ್ಗೆ ನೆಕ್ಸ್ಟ್ ಆಗಿ ಸಂಗೀತಗಳನ್ನು ದೇವರು ಉಪಯೋಗಿಸ್ತಾರೆ. ಆ ಸಂಗೀತಗಳು ಬರೆದಂಥವ್ರು ಕೂಡ ಅನೇಕ ಏನಂತಾರೆ ದೇವರ ಸೇವಕರುಗಳು. ಅವರು ಕೆಲವರು ಬಹಳ ಫೇಮಸ್ ಆಗಿ ಸಕ್ಸಸ್ಫುಲ್ ಆಗಿರುವಂಥವ್ರು, ಕೆಲವರು ಏನಂತಾರೆ ಈ ಲೋಕದ ರೀತಿಯಲ್ಲಿ ಸಕ್ಸಸ್ ಇರಲಿಕ್ಕಿಲ್ಲ, ಆದರೆ ಕಷ್ಟ ತೊಂದರೆಗಳಲ್ಲೇ ಜೀವನ ಕಳ್ಕೊಂಡಂಥವ್ರು. ಇನ್ನೂ ಅನೇಕರು ಮರಣದ ಹಾಸಿಗೆಯಲ್ಲಿ ಆ ಹಾಡುಗಳನ್ನು ಬರೆದಂಥವ್ರು. ಮತ್ತು ಅನೇಕರು ನೋಡ್ತೇವೆ ಅವರು ಈ ಲೋಕವನ್ನು, ಗಿಡ ಮರಗಳನ್ನು, ಪ್ರಾಣಿ ಪಶುಗಳನ್ನು, ಬಣ್ಣ ಬಣ್ಣದ ಹೂವುಗಳನ್ನು ಏನನ್ನೂ ಕಾಣಲಿಲ್ಲ, ಯಾಕಂದ್ರೆ ಕುರುಡರಾಗಿ ಇದ್ದಂಥವ್ರು. ಮತ್ತು ಇನ್ನು ಕೆಲವರು ನೋಡ್ತೇವೆ, ಯಾವಾಗಲೂ ನಾವು ನೆನ್ಪು ಮಾಡ್ಕೊಳ್ತು ಫ್ಯಾನಿ ಕ್ರಾಸ್ಬಿ ಅಂತ ಹೇಳಿ. ಅವಳ 12ನೇ ವಯಸ್ಸಿಗೆ ಎಲ್ಲವನ್ನೂ ನೋಡಿದ ಮೇಲೆ ಕಣ್ಣಿನ ದೃಷ್ಟಿ ಅವಳಿಗೆ ಹೋಯಿತು. ಅವಳ ಸಾವಿನವರೆಗೂ ಆಕೆ ಎಂದರೆ ದೃಷ್ಟಿ ಆಕೆಗೆ ಬರಲಿಲ್ಲ. ಅವರು ಆಕೆಗೆ ಅನೇಕರು ನಂತರ ಅಮೆರಿಕದ ಕೆಲವರು ಬಂದು ಆಕೆಗೆ ಹೇಳ್ತಾರೆ, ನಾವು ನಿನ್ನನ್ನು ಅಮೆರಿಕ ಕರ್ಕೊಂಡು ಹೋಗಿ ನಾವು ಚಿಕಿತ್ಸೆ ಮಾಡಿ ನಿನಗೆ ದೃಷ್ಟಿ ಬರುವುದಕ್ಕೆ ನಾವು ಪ್ರಯತ್ನ ಪಡ್ತೇವೆ, ಅದಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ. ಆದರೆ ಆಕೆ ಇಲ್ಲ, ಅದನ್ನು ನಾನು ಇಷ್ಟಪಡಲ್ಲ. ಒಂದು ವೇಳೆ ನನಗೆ ಕಣ್ಣಿನ ದೃಷ್ಟಿ ಏನಾದರೂ ಬಂದರೆ ನಾನು ನನ್ನ ಕರ್ತರನ್ನು ದೃಷ್ಟಿ ಬದಲಾಗಿ ಬೇರೆ ವಿಷಯಗಳಲ್ಲಿ ನನ್ನ ಗಮನ ಹೋಗುತ್ತೆ ಅನ್ನೋದಕ್ಕೆ ಬೇಡ ಅಂತ ಹೇಳಿ ಆಕೆ ಬರೆದಿರೋಂಥ ಅನೇಕ ಸಂಗತಿಗಳಲ್ಲಿ ಇದು ನನ್ನ ರಾಗ, ಇದೇ ನನ್ನ ಭಾಗ್ಯ ಅಂತ ಹೇಳೋ ಒಂದು ಹಾಡು ಸಂಗೀತ ನೋಡಿದೆ. ಆ ಒಂದು ಹಾಡು ಬರೆದಿರೋ
ಅಂದರೆ ಇವುಗಳು ನಾವು ಹಾಡುವಾಗ ದೇವರನ್ನು ನಾವು ಕೊಂಡಾಡ್ತೇವೆ. ಹಿಮ್ಸ್ನಲ್ಲಿ ಕೀರ್ತನೆಗಳು ನೋಡುವಾಗ ಅದು ನಾವು ಬೇರೆ ಪದ್ಯ ಅಥವಾ ಇನ್ನೊಂದು ಕವಿತೆ ಕಾವ್ಯ ಅಂತ ಹೇಳೋದಕ್ಕಿಂತ ನಾವು ದಾವಿದನು ಬರೆದಿರುವಂಥ ಕೀರ್ತನೆಗೆ ನಾವು ಹೋಲಿಕೆ ಮಾಡ್ಕೋಬೇಕಾಗಿದೆ. ಅವೆಲ್ಲವುಗಳು ಹಳೆ ಒಡಂಬಡಿಕೆಯಲ್ಲಿ ಅಥವಾ ದೇವರ ಆರಾಧನೆಗೆ ಉಪಯೋಗಿಸ್ಕೊಂಡಿರುವಂಥ ಸಂಗತಿಗಳು. ಅವರು ಅನೇಕರು ಅವುಗಳನ್ನೇ ಹಾಡೋದು. ಮತ್ತು ಅದರಲ್ಲಿ ವಿಶೇಷವಾಗಿ ನಾವು ಕಳೆದ ವಾರ 90ನೇ ಕೀರ್ತನೆ ನೋಡಿದೆವು. ಮೋಶೆಯ ಕಳೆದ ವಾರ ಅಥವಾ ಗುರುವಾರ ನೋಡಿದೆವು ಮೋಶೆಯ ಕೀರ್ತನೆ. ಮೋಶೆ ಬರೆದಿರು, ಮೋಶೆ ಹಾಡಿರುವಂಥದ್ದು. ದಾವಿದನು ಬೇರೆ ಬೇರೆ ಕೀರ್ತನೆ ಅಂತ ಹೇಳಿದ್ರೆ ದಾವಿದನು ಒಬ್ಬನೇ ಅಲ್ಲ, ಅಲ್ಲಿ ಅನೇಕರು ಕೀರ್ತನೆಗಳು ಬರೆದರು. ಅವೆಲ್ಲವೂ ಅನೇಕ ಸಾರಿ ನೋಡ್ತೇವೆ. ಅದರ ಜೊತೆಯಲ್ಲಿ ಪ್ರಾರ್ಥನೆಗಳು ಕೂಡ ಉಂಟು. ಪ್ರಾರ್ಥನೆಗಳು ಕೂಡ ಉಂಟು. ಕೀರ್ತನೆ ವ್ಯತ್ಯಾಸ ಇಷ್ಟೇ, ಇನ್ನೂ ಹೆಚ್ಚಾಗಿರ್ಬೋದು, ಆದ್ರೆ ನಾನು ಅಷ್ಟು ಹೇಳ್ತೇನೆ. ಇವತ್ತಿನ ಕೀರ್ತನೆಗೆ ನಾವು ಬರ್ತೇವೆ. ಇವತ್ತಿನ ಕೀರ್ತನೆ ನಾವು ಓದಿದಾಗ ನಾವು ನೋಡ್ತೇವೆ 68ನೇ ಅಧ್ಯಾಯ ನಾವು ನೋಡಿದೆವು. ಕೀರ್ತನೆಗಳು 68. ಇಲ್ಲೇನು ಹೇಳ್ತಾನೆ, ಇಲ್ಲಿ ಪ್ರಾರ್ಥನೆ ಜೊತೆಯಲ್ಲಿ ದೇವರನ್ನು ಕೊಂಡಾಡುವಂಥದ್ದು. ಕೀರ್ತನೆ 68 ನೋಡಿದಾಗ ನೋಡ್ತೇವೆ, ದೇವರು ಹೇಳಲಿ, ಆತನ ಶತ್ರುಗಳು ಛೇದಿಸಲ್ಪಡಲಿ, ಆತನನ್ನು ವಿರೋಧಿಸುವ ಆತನ ಸಂಬಂಧದಿಂದ ಓಡಿ ಹೋಗುತ್ತಾರೆ. ಹೊಗೆ ಹಾರಿ ಹೋಗುವ ಮೇರೆಗೆ ಅವರನ್ನು ಹಾರಿಸುತ್ತಿ, ಮೇಣವು ಬೆಂಕಿಯ ಮುಂದೆ ಕರಗುವ ಮೇರೆಗೆ ದುಷ್ಟರು ದೇವರು ಮುಂದೆ ನಾಶವಾಗಲಿ. ಇನ್ನು ನೋಡುವಾಗ ಪ್ರಾರ್ಥನೆ ಜೊತೆಯಲ್ಲಿ, ಪ್ರಾರ್ಥನೆ ಅಷ್ಟೇ ಅಲ್ಲ, ಅನೇಕ ಸರಿ ಗೋಳಾಟ ಇದೆ, ಕೂಗಿದೆ, ಮೊರೆ ಇದೆ, ಭಿನ್ನವಿದೆ. ದಾವಿದನು ಹೇಳ್ತೀನಿ, ನಾನು ರಾತ್ರಿ ಮಲಗಿದಾಗಲೂ ನಾನು ದುಃಖದಿಂದ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಆತನ ಅನೇಕ ಸಾರಿ ಅದನ್ನು ಯಾವ ರೀತಿ ತನ್ನ ನೋವನ್ನು ವ್ಯಕ್ತಪಡಿಸಿದ್ದಾನೆ ಅಂದರೆ, ಕಣ್ಣೀರಿನಲ್ಲಿ ನಾನು ತೇಲಾಡ್ತಾ ಇದ್ದೇನೆ. ಅಷ್ಟರ ಮಟ್ಟಿಗೆ ಆತನು ದುಃಖದಲ್ಲಿ, ಅಂತ ಒಂದು ವೇದನೆಯಲ್ಲಿ, ಸಂಕಟದಲ್ಲಿ ಹಾದು ಹೋಗ್ತಿದ್ದರು. ಆದರೆ ಅದರ ಜೊತೆಯಲ್ಲಿ ದೇವರನ್ನು ಕೊಂಡಾಡುವುದು ಕೂಡ. ಅದಕ್ಕೆ ನಾವು ಕೀರ್ತನೆಗಳು ನೋಡುವಾಗ ಎರಡೂ ಸಂಗತಿಗಳು ನೋಡ್ತೇವೆ. ಆದರೆ ಹಿಮ್ಸ್ ಅಂತ ಹೇಳಿ ನೋಡುವಾಗ ನೋಡ್ತೇವೆ, ಅದರಲ್ಲಿ ಅನೇಕ ಸಾರಿ ಬೇಡಿಕೆ ಅನ್ನೋದಿಲ್ಲ. ಅದರಲ್ಲಿ ಕೇವಲ ದೇವರನ್ನು ಕೊಂಡಾಡುವಂಥದ್ದೇ, ದೇವರನ್ನು ಘನಪಡಿಸುವಂಥದ್ದೇ ನೋಡ್ತೇವೆ. ಓ ದೇವರೇ ಅಥವಾ ಯೆಹೋವ ದೇವರೇ, ನಿನ್ನ ಸೃಷ್ಟಿ ನೋಡುವಾಗ ನಿನ್ನಾತ್ಮ ನಿನ್ನನ್ನು ಕೊಂಡಾಡುತ್ತೆ, ಸ್ತೋತ್ರ ಸಲ್ಲಿಸುತ್ತೆ. ಅಲ್ಲಿ ಯಾರು ಅದನ್ನು ಪ್ರಾರ್ಥನೆ ಮಾಡ್ತಾ ಇಲ್ಲ. ದೇವರೇ, ನಿನ್ನ ಸೃಷ್ಟಿ ನೋಡುವಾಗ ಸ್ವಲ್ಪ ನಿನ್ನ ಸೃಷ್ಟಿ ಹೆಂಗೆ ನನಗೂ ಕಾಡು, ನಿನ್ನ ಹೂವಿನ ಹಾಗೆ ನನಗೂ ಸ್ವಲ್ಪ ಕಲರ್ ಕೊಡೋ ಪ್ರಾರ್ಥನೆ ಅಲ್ಲಲ್ಲಿ ದೇವರನ್ನು ಕೊಂಡಾಡುವಂಥದ್ದೇ. ಸೊ ಸಾಮ್ಸ್ ಮತ್ತು ಹಿಮ್ಸ್, ಸಂಗೀತ ಕೀರ್ತನೆ ನೋಡುವಾಗ ಸ್ವಲ್ಪ ಮಟ್ಟಿಗೆ ಹೀಗಿರ್ಬೋದು ಅಂತ ನೋಡ್ತೇವೆ. ಅಂದರೆ ಇಲ್ಲಿ ಎಫೆಸ ಗ್ರಂಥಕ್ಕೆ ಬರುವಾಗ ಆತ್ಮ ಹೇಳ್ತಾನೆ, ಪವಿತ್ರಾತ್ಮ ಭರಿತರಾಗಿದ್ದೇವೆ ಅಂದರೆ ನಮ್ಮಲ್ಲಿ ಏನಾಗ್ತದೆ, ನಾವು ಯಾವಾಗಲೂ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಇದ್ದೇವೆ. ಕೀರ್ತನೆಗಳು ಸಂಗೀತಗಳಿಂದಿದ್ದೇವೆ. ಮತ್ತು ಆತನೇ ಹೇಳ್ತಾನೆ ಇನ್ನೊಂದು ಸಂಗತಿ ಅದರ ಜೊತೆಯಲ್ಲಿ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ. ಆತ್ಮ ಸಂಬಂಧ ಇಲ್ಲಿ ನೋಡ್ತೇವೆ, ಸ್ಪಿರಿಚುವಲ್ ಸಾಂಗ್ಸ್ ಇಂಗ್ಲಿಷ್ ಹೇಳ್ತಾನೆ. ಆತ್ಮಿಕವಾದಂಥ ಸಂಬಂಧ ಅಂದರೆ ನಮ್ಮ ಹಾಡುಗಳಲ್ಲಿ ಆತ್ಮಿಕತೆಗೇ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂಥ ಹಾಡು, ಅಥವಾ ಆ ಸಂಗೀತ, ಆ ಹಾಡುಗಳೇ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆತ್ಮದ ವೃದ್ಧಿ, ಆತ್ಮದ ಬಲಪಡಿಸುವಿಕೆ, ಆತ್ಮದ ಬಗ್ಗೆ ನಾವು ಅನೇಕ ಸರಿ ಹೇಳ್ತೇವೆ. ಹಾಡುಗಳು ಹೇಗೆ ಸ್ವಲ್ಪ ಇತ್ತೀಚೆಗೆ ಬಂದಿರುವಂಥದ್ದು, ಅದಕ್ಕೆ ನಾವು ಇತ್ತೀಚೆಗೆ ಅವರಿಗೆ ಹಿಮ್ಸ್ ಅನ್ನುವಂಥದ್ದೇ ಬೇಡ. ಅನೇಕರು ಸಂಗೀತಗಳನ್ನಂಥದ್ದು ಮರೆತು ಹೋಗಿದ್ದಾರೆ. ಇವತ್ತು ಕೇವಲ ಒಂದು ಡ್ರಮ್ಸ್ ಬೀಟ್ಗೆ ಅಥವಾ ಗಿಟಾರ್ಗೆ ಏನು ಸಾಂಗ್ ಬೇಕೋ ಅದನ್ನು ಹಾಡಿ ಜನರಿಗೆ ಸ್ವಲ್ಪ ಕುಣಿದಾಡುವಂತೆ ಮಾಡಬೇಕು. ಅದಕ್ಕೆ ಹೋಗಿ ಹಿಮ್ಸನ್ನೇ ಮರೆತು ಬಿಟ್ಟಿದ್ದಾರೆ. ಅದರ ಜೊತೆಗೆ ಈ ಭಾಗಕ್ಕೆ ಬರುವಾಗ ಆತ್ಮ ಸಂಬಂಧವಾದಂಥ ಪದಗಳು ಅಂತ ಹೇಳಿ ಬರುವಾಗ ನೋಡ್ತೇವೆ, ಆತ್ಮ ಸಂಬಂಧವಾದಂಥ ಹಾಡುಗಳಿಂದಲೂ ನೋಡ್ತೇವೆ. ಆತ್ಮ ಸಂಬಂಧ ಬರುವಾಗ ನೋಡ್ತೇವೆ, ನಾವು ಹಾಡುವಂಥ ಅನೇಕ ಹಾಡುಗಳು ಉಂಟು. ಒಂದು ನಮ್ಗೆ ನೆನಪಡ್ತದೆ, ಒಂದು ಹಾಡಿದೆ, ಅದನ್ನು ಚೆನ್ನಾಗಿ ಎಲ್ಲರೂ ಭಾಳ ಫೇಮಸ್, ಪಾಪದ ಪರಿಹಾರಕ, ರೋಗ ನಿವಾರಕ. ಮ್ಯೂಸಿಕ್ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ಹೇಳಿದೆ. ಪಾಪದ ಪರಿಹಾರಕ ಓಕೆ, ಅದು ಆತ್ಮ ಸಂಬಂಧವಾಗಿದೆ. ರೋಗ ನಿವಾರಕ ಯಾಕೆ? ದೇವರು ಬರೀ ಕಾಯಿಲೆ ಸ್ವಸ್ಥ ಮಾಡೋ ಕೆಲಸನೇ ಇದೆ ದೇವರಿಗೆ. ರೋಗ ನಿವಾರಣೆ ಮಾಡುವಂಥ ಕೆಲಸ ಇದೆ ಆತನಿಗೆ, ಖಂಡಿತವಾಗಲೂ ಇಲ್ಲ. ಅದು ಆತನಿಗೆ ಮಹಿಮೆ ತರಲ್ಲ ಅಂತ ಮಾತುಗಳು. ಆದರೆ
ಆತ್ಮ ಸಂಬಂಧವಾದಂಥ ಹಾಡುಗಳು. ಅದಕ್ಕೆ ನಾವು ಹಾಡುಗಳಲ್ಲಿ ಯಾವುದೇ ರೀತಿ ದೈಹಿಕ ಏನಂತಾರೆ ಲೋಕದ ವಿಷಯಗಳು ಅದರಲ್ಲಿ ಬರಲ್ಲ. ಆತ್ಮ ಸಂಬಂಧವಾದಂಥ ಹಾಡುಗಳೇ, ಆತ್ಮ ಸಂಬಂಧವಾದಂಥ ಹಾಡುಗಳೇ. ಇನ್ನೊಂದು ಸಂಗೀತ ನೋಡ್ತೇವೆ, ಚಿಂತೆಯಿಂದ ಭಕ್ತಿ ಕುಂದಿ ಹೋಗಲು ಹಾಡು. ನಷ್ಟ ತಾಪದಲ್ಲಿದ್ದರು ನಾನು ನಿನ್ನನ್ನೇ ನಾನು ಕೊಂಡಾಡ್ತೇನೆ, ಅವುಗಳಲ್ಲಿದ್ದರೂ ನಾನು ಮತ್ತು ಅಷ್ಟೇ ಅಲ್ಲ, ಕಿರಿಯ ಪ್ರವಾದಿಗಳು ಹೇಳುವ ಹಾಗೆ ಅಂಜೂರವು ಚಿಗುರದಿದ್ದರು, ದ್ರಾಕ್ಷಿಲತೆಗಳು ಫಲ ಕೊಡದಿದ್ದರು, ದೇವರೇ ನಾನು ನಿನ್ನನ್ನು ಕೊಂಡಾಡ್ತೇನೆ. ಅದು ಇವತ್ತು ನಮಗೆ ವಿರುದ್ಧವಾಗಿ ಹೋಗಿದೆ. ಏನಂದ್ರೆ ಅವುಗಳಲ್ಲಿ ಫಲ ಕಂಡ್ರೆ ದೇವರೇ ನೀನು ಕರೆಕ್ಟು, ದೇವರೇ ನೀನು ಆಶೀರ್ವಾದ ಮಾಡ್ತೀವಿ, ನೀನು ಬಹಳ ಗ್ರೇಟು. ಅದರಲ್ಲಿ ಏನು ಫಲ ಇಲ್ಲ, ಅದರಲ್ಲಿ ಏನಿಲ್ಲ ಅಂದರೆ ದೇವರೇ ವೇಸ್ಟು. ಏನು ದೇವರು ಪ್ರಾರ್ಥನೆ ಅವೆಲ್ಲ ನೋಡ್ತೇವೆ, ಒಂದು ಕೇವಲ ಒಂದು ನಮ್ಮ ಪದ್ಧತಿ ಆಗೋಗುತ್ತೆ, ಒಂದು 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 ರೀತಿ ಕ್ರಿಶ್ಚಿಯನಂತೆ ಒಂದು ಶಿಷ್ಟಾಚಾರ ಆಗೋಗಿದೆ. ಅನೇಕರಿಗೆ ಕ್ರಿಶ್ಚಿಯನ್ ಇದ್ದೇವೆ, ಹೋಗ್ಬೇಕು, ಮಾಡಬೇಕು, ಬೈಬಲ್ ಓದಬೇಕು, ಪ್ರೇಯರ್ ಮಾಡಬೇಕು, ಅದು ಚರ್ಚಿಗೆ ಹೋಗ್ಬೇಕು, ಇವೆಲ್ಲ ಶಿಷ್ಟಾಚಾರಕ್ಕೋಸ್ಕರ. ಬೇರೆಯವರು ನೋಡು ಮತ್ತೆ ಹೇಗೆ ಕಂಪೇರ್ ಮಾಡ್ತಾರೆ, ನೋಡು ಅವರು ಹೇಗೆ ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ, ಯಾವಾಗಲೂ ತಪ್ಪದೆ ಹೋಗ್ತಾರೆ, ನಾವು ಕೂಡ ಹಾಗೆ ಮಾಡಬೇಕು. ಅವ್ರು ನೋಡು 40 ದಿವಸ ಎಷ್ಟು ಚೆನ್ನಾಗಿ ಉಪವಾಸ ಮಾಡ್ತಾರೆ, ಅದಕ್ಕೆ ನಾವು ಉಪವಾಸ ಮಾಡಬೇಕು. ಇವೆಲ್ಲ ಆತ್ಮಿಕವಾಗಿ ಬರೋದಲ್ಲ, ಬೇರೆಯವ್ರು ಕಂಪೇರ್ ಮಾಡೋದು. ನಮಗೆ ದೇವರು ನಮ್ಮ ವಾಕ್ಯ, ನಮ್ಮ ತಾನು ಕೊಟ್ಟಿರುವಂಥ ವಾಕ್ಯಗಳಲ್ಲೇ ಆತ್ಮ ಸಂಬಂಧವಾದ ಪದಗಳು ಅದಕ್ಕೆ ಸರಿ ದೈಹಿಕವಾಗಿ ಲೋಕದ ಮನುಷ್ಯನ ಅರ್ಥ ಆಗಲ್ಲ, ಅವನಿಗೆ ಕಣ್ಣಿಗೆ ಕಾಣಲ್ಲ. ಮತ್ತು ನಾವು ನೋಡ್ತೇವೆ ಈ ಸಂಗತಿ ಬರುವಾಗ ಅಲ್ಲಿ ಏನೋ ಒಂದು ಸಂಗತಿ ಹೇಳ್ತಾನೆ, ಒಂದು ಅರ್ಥ ಅಂದರೆ ಆಶ್ಚರ್ಯ ಕೊಡೋ ಸಂಗತಿ ಏನಂದ್ರೆ, ಅವಾಗ ಅರ್ಥ ಹೇಳ್ತಾನೆ ಕೊನೆ ಬರುವಾಗ 19 ನಿಮಗೆ ನೀವೇ ಮಾತನಾಡಿಕೊಳ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಇಂಪಾಗಿ ಹಾಡುತ್ತಾರೆ. ನೋಡುವಾಗ ಅದು ಹಾಡುಗಳಿಂದಲೂ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧ ಹಾಡುಗಳಿಂದಲೂ ಇಂಪಾಗಿ ಹಾಡ್ರಿ. ಆದರೆ ಇದೇನು ಹೇಳ್ತಾನೆ ಅದ್ರಲ್ಲಿ ಬರುವಾಗ ಆತ್ಮೀಯ ಹೇಳ್ತಾನೆ, ಮೊದಲನೇದಾಗಿ ಆ ರೀತಿಯಾಗಿ ಮಾತನಾಡೋದು ಅಂದ್ರೆ ಇದು ಮಾತನಾಡುವಂಥದ್ದಾಗಿದೆ. ನಮ್ಮ ಮಾತುಗಳೇ ಅದಾಗಿದೆ, ಕೇವಲ ಹಾಡುವಂಥದ್ದೇ ಅಲ್ಲ. ಆದರೆ ಬದಲಾಗಿ ಆತ್ಮೀಯ ಹೇಳ್ತಾನೆ, ನಾವು ಅನೇಕ ಸರಿ ಕೊಂಚ ಸಂತೋಷ ಇದ್ರಾಗ ಅದು ಮಾಡೋದು ಭಾಳ ಏನತ್ರ ಗಂಟಲು ಬಾಯಿ ತೆಗೆಲ್ಲ ಅದರಲ್ಲೇ ಸೌಂಡ್ ತೆಗಿತಾ ಇರ್ತೇವೆ ಭಾಳ ಚೆನ್ನಾಗಿ, ಬೇರೆಯವ್ರಿಗೆಲ್ಲ ಕೇಳಿಸ್ಬೇಕು ಅದು ನಾವೇನು ಮಾಡ್ತಿದ್ದೆ ಅಂತೇಳಿ. ಆದರೆ ಬಾಯಿ ತೆಗೆದಾಗ ಮಾತ್ರ ಬೇರೆ ಮಾತಾಡ್ತೇವೆ, ಅದು ಬೇರೆ ಸಂಗತಿ. ಆದರೆ ಅನೇಕ ಸರಿ ನೋಡ್ತೇವೆ ಇದು ನಮ್ಮ ಮಾತುಗಳೇ ಅದಾಗಿರ್ಬೇಕಂತ ಹೇಳೋದು ಜೊತೆಲಿ ಆತ್ಮೆ ಹೇಳ್ತಾನೆ. ಅದು ಏನಂದ್ರೆ ಇಂಪಾಗಿ ಹಾಡುವಂಥದ್ದು, ಮೇಕಿಂಗ್ ಮೆಲಡಿ ಅಂತ ಹೇಳ್ತಾನೆ. ನಾವು ಹಾಡುಗಳು ಹೇಳ್ತೇವೆ ಅನೇಕ ಸಾರಿ, ಕೇವಲ ನಮ್ಮ ಸ್ವರ ಜಾಸ್ತಿ ಕೇಳಬೇಕು, ಬೇರೆಯವರಿಗೆ ನಾವು ಜೋರಾಗಿ ಕೇಳಿಸ್ಬೇಕು, ಜೋರಾಗಿ ಹಾಡಬೇಕು. ನಮ್ಮ ಅನೇಕರ ಒಂದು ರೀತಿ ಆಶೆ ಅದಾಗಿರುತ್ತೆ. ಆದರೆ ಅನೇಕ ನಾವು ಜೋರಾಗಿ ಕಿರಿಚೋದು ಬೇಕಾಗಿಲ್ಲ, ಆದರೆ ಅದು ಇಂಪಾಗಿ ಹಾಡುವಂಥದ್ದು, ಇಂಪಾಗಿ ಮೆಲೋಡಿ ಅಂತ ನೋಡ್ತೇವೆ. ನಮ್ಮ ಹಾಡಿನಲ್ಲಿ ಮೆಲೋಡಿ ಇರುವಂಥದ್ದು. ಮತ್ತು ಅದು ಎಲ್ಲಿ ಅದು ಇತರರಿಗೆ, ಅದಕ್ಕೆ ಅದ ನಾವು ಏನೋ ನಮ್ಮ ಬಾಯಲ್ಲೇ ಪದಗಳಿಲ್ಲರೂ ನಾವು ಒಂದು ಟ್ಯೂನ್ ಹಾಡ್ತಿರ್ತೇವೆ. ಆದರೆ ಅದಕ್ಕಿಂತ ಆತ್ಮೀಯ ಹೇಳ್ತಾನೆ, ಇದು ಬೇರೆಯವ್ರಿಗೆ ಕೇಳಿಸೋಂಥದ್ದಲ್ಲ, ಬೇರೆಯವ್ರಿಗೆ ಕೇಳಬೇಕಾಗಿಲ್ಲ. ನೀವು ಮಾತನಾಡಿದ್ರೆ ಅವುಗಳೇ ನಿಮ್ಮ ಮಾತಾಗಿರ್ಬೇಕು. ಆದರೆ ಈ ಸಂಗತಿಗಳು ಎಲ್ಲಿ ನಿಮ್ಮ ಹೃದಯದಲ್ಲಿ ಮಾಡಿ, ಹೃದಯದಲ್ಲಿ ಮಾಡುವಾಗ ಅದು ಹೊರಗೆ ಕೇಳುವಂಥದ್ದಿಲ್ಲ, ಹೊರಗೆ ಯಾರಿಗದು ಕಾಣಿಸುವಂಥದ್ದಿಲ್ಲ. ಅದಕ್ಕೆ ಮತ್ತೆ ಯೋಹಾನ 4:24 ಹೊಸ ಸಂಗತಿ ಕರ್ತನು ಹೇಳಿದ್ರೆ ಏನಂದ್ರೆ, ನಾನು ಏನು ಹೇಳ್ತಾನೆ, ಆತ್ಮನನ್ನು ಏನಂತಾರೆ ದೇವರನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸ್ಬೇಕು. ಯೋಹಾನ 4:24 ನೋಡ್ತೇವೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ದೇವರು ಆತ್ಮನಾಗಿದ್ದಾನೆ ಮತ್ತು ಆತನನ್ನು ಆರಾಧಿಸುವರು ಆತ್ಮನಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಅನ್ನೋನು. ಅಂದರೆ ನೋಡ್ತೇವೆ, ಆತನನ್ನು ಆರಾಧಿಸುವಂಥವ್ರು ಹಾಗೆ ಮಾಡುವಂಥದ್ದು. 21ನೇ ವಚನ ನೋಡ್ತೇವೆ, ಅದೇ 4ನೇದು 21ನೇ ವಚನ. ಯೇಸು ಆಕೆಗೆ, ಸ್ತ್ರೀಯೇ ನನ್ನನ್ನು ನಂಬು, ಈ ಬೆಟ್ಟದಲ್ಲೇ ಆಗಲಿ ಎಸ್ಲೇಮನಲ್ಲೇ ಆಗಲಿ ನೀವು ತಂದೆಯನ್ನು ಆರಾಧಿಸದೆ ಇರುವ ಕಡೆಗೆ ಬರ್ತದೆ.
ನೀವು ಅರಿಯದೇ ಇರುವುದನ್ನು ಆರಾಧಿಸ್ತೀರಿ, ನಾವು ಅರಿತಿರುವುದನ್ನೇ ಆರಾಧಿಸ್ತೇವೆ. ಯಾಕಂದರೆ ರಕ್ಷಣೆ ಯಹೂದ್ಯರಿಂದಲೇ, ಆದರೆ ನಿಜವಾದ ಆರಾಧಕರು ತಂದೆಯನ್ನು ಆತ್ಮನಿಂದಲೂ ಸತ್ಯದಲ್ಲೂ ಆರಾಧಿಸುವ ಘಳಿಗೆಯೂ ಬರುತ್ತದೆ. ಅದು ಈಗಲೇ ಬಂದಿದೆ. ಯಾಕಂದರೆ ತನ್ನನ್ನು ಆರಾಧಿಸುವುದಕ್ಕೆ ತಂದೆಯು ಅಂಥವರನ್ನು ಹುಡುಕುತ್ತಾನೆ. ಎಂಥವರನ್ನು ಅಲ್ಲ, ಆತನೇ ದೇವರ ಆತ್ಮನಾಗಿದ್ದಾನೆ ಮತ್ತು ಆತನನ್ನು ಆರಾಧಿಸುವುದು ಆತ್ಮನಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಅದು ಇವತ್ತು ನೋಡ್ತೇವೆ. ಇದು ಕಂಪ್ಲೀಟ್ ಆಗಿ ವಿರುದ್ಧವಾಗಿ ಮಾಡೋದು ಸಂಗತಿ. ಆತ್ಮದಿಂದಲೂ ಸತ್ಯದಿಂದಲೂ ಹೃದಯಗಳಲ್ಲಿ ಮಾಡುವಂಥ ಮೆಲೋಡಿ ದೇವರಿಗೆ ಕೇಳಿಸುವಂಥದ್ದು. ಆದರೆ ಇವತ್ತು ದೈಹಿಕವಾದಂಥ ಆರಾಧನೆ ಹೋಗಿದೆ. ವರ್ಷಿಪ್ ಆರಾಧನೆ ಅಂದ ತಕ್ಷಣ ಏನು ಕುಣಿದಾಡುವಂಥದ್ದು, ಕಿರಿಚಾಡುವಂಥದ್ದು, ಮ್ಯೂಸಿಕ್ಕು, ಅದು ಇದು ಎಲ್ಲಿಗೆ ದೈಹಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಅನೇಕರು ಒಂದು ಹೆಜ್ಜೆ ಮುಂದೆ ಹೋಗಿ ಏನಂತಾರೆ, ಅನೇಕ ವರ್ಷಿಪ್ ಲೀಡರ್ಸ್ ಅಂತ ಹೇಳಿ ಹೆಸರು ಬೈಬಲಲ್ಲಿ ಅದೇನು ಕಾಣಲ್ಲ. ಆದರೆ ಅವರು ಇವತ್ತು ಏನಂತಾರೆ ಕೊರಿಯೋಗ್ರಾಫರ್ಗಳಾಗಿ ಹೋಗಿದ್ದಾರೆ. ಫಿಲಿಮ್ ಲ್ಯಾಂಡ್ನಲ್ಲಿ ಅದೊಂದು ಪದ ಇದೆ, ಕೊರಿಯೋಗ್ರಾಫರ್ ಅಂತ. ಡಾನ್ಸ್ ಮಾಡೋಕ್ಕೆ ಅವ್ರು ಕಲಿಸ್ತಾರೆ, ಅವನಿಗೆ ಕೊರಿಯೋಗ್ರಾಫರ್ ಅಂತ ಹೇಳ್ತಾರೆ. ಇವತ್ತು ಅನೇಕ ವರ್ಷಿಪ್ ಲೀಡರ್ ಅಥವಾ ಕ್ವೈರ್ ಲೀಡರ್ ಅಂತ ಹೇಳೋಂಥವ್ರು ಜನರಿಗೆ ಸ್ಟೆಪ್ಸ್ ಹಾಕೋದು ಕಲಿಸ್ತಾ ಇದ್ದಾರೆ ದೈಹಿಕವಾಗಿ. ಬೈಬಲ್ನಲ್ಲಿ ಎಲ್ಲಿ ಹೇಳಿಲ್ಲ ನೀವು ದೈಹಿಕವಾಗಿ ದೇವರನ್ನು ಆರಾಧಿಸ್ರಿ ಅಂತ. ದೈಹಿಕವಾಗಿ ಆರಾಧಿಸುವಂಥದ್ದು ಅದು ಹಳೆ ಒಡೆಪಡಿಕೆ ಇತ್ತು, ಹಳೆ ಕಾಲದಲ್ಲಿ ಇತ್ತು. ಹಾಗೆ ಮಾಡುವಂಥವ್ರು ಇದ್ರು. ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ನಾವು ಅದು ಮಾಡಬೇಕು, ಇದು ಮಾಡಬೇಕು. ಅದಕ್ಕೆ ಹೇಳ್ತಾನೆ ಏನಂತಾರೆ 20ನೇ ವರ್ಷದ ಅದೇ 4ನೇದು 20ನೇ ವರ್ಷ ಬರುವಾಗ ಸ್ತ್ರೀಯು, ಆ ಸಮಾರ್ಯ ಸ್ತ್ರೀ ಕರ್ತನಿಗೆ ಹೇಳುವಂಥದ್ದು ಏನಂದ್ರೆ, ನಮ್ಮ ಪಿತೃಗಳು ಈ ಬೆಟ್ಟದಲ್ಲಿ ಆರಾಧಿಸರು, ಆದರೆ ಜನರು ಆರಾಧಿಸ್ತಕ್ಕ ಸ್ಥಳ ಹೆಸರಿನ ಮೇಲೆ ಇದೆ ಎಂದು ಅನ್ನುತ್ತೀರಿ ನೋಡುವಾಗ ಆಕೆ ಆಕೆನು ಬೇರೆ ಅಲ್ಲ, ನಮ್ಮ ಏನಂತಾರೆ ಪಿತೃಗಳು ಅಂತ ಹೇಳಿಕೆ ಒಂದು ರೀತಿ ಅಬ್ರಹಾಮ, ಇಸಾಕ, ಯಾಕೋಬರು ಅಂದ್ರೆ ನಾವು ನಿಮ್ಮ ಸಂಬಂಧಪಟ್ಟವ್ರೆ. ಆದರೆ ನಮಗೆ ನಿಮ್ಗೊಂದು ಗುಂಪಿದೆ. ವ್ಯತ್ಯಾಸ ಏನಂದ್ರೆ ನಾವು ಹೀಗೆ ಹೇಳ್ತೇವೆ, ಆದ್ರೆ ನೀವೇನೋ ಬರೀ ಎರ್ಸಲೇಮ್ ಅದೇ ಒಂದು ಪ್ರದೇಶ ಅಂತ ಹೇಳ್ತೀವಿ. ಆದರೆ ಯೇಸು ಕ್ರಿಸ್ತನು ಅದಕ್ಕೆ ಮುಂದೆ ಬರುವಾಗ ಹೇಳ್ತಾನೆ 20ನೇ ವಚನದಲ್ಲಿ, ಯೇಸು ಆಕೆಗೆ, ಸ್ತ್ರೀಯೇ ನನ್ನನ್ನು ನಂಬು, ಈ ಬೆಟ್ಟದಲ್ಲಿ ಆಗಲಿ ಎರ್ಸಲೇಮಿನಲ್ಲಿ ಆಗಲಿ ನೀವು ತನ್ನೆಯನ್ನು ಆರಾಧಿಸಿರುವ ಘಳಿಗೆ ಬರ್ತದೆ. ನೀವು ಅರಿಯದೇ ಇರುವುದನ್ನು ಆರಿಸ್ತೀರಿ, ನಾವು ಅರಿತಿರುವುದನ್ನೇ ಆರಿಸ್ತೀವಿ. ಯಾಕಂದ್ರೆ ರಕ್ಷಣೆ ಯಹೂದ್ಯರಿಂದಲೇ, ಆದರೆ ನಿಜವಾದ ಆರಾಧಕರು ತನ್ನೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಘಳಿಗೆಯು. ಅಂತ ನೋಡುವಾಗ ಆತ್ಮಿಕ ಸಂಬಂಧವಾದ ಪದಗಳನ್ನು ಹೃದಯದಲ್ಲಿ ಆತನನ್ನು ಗಾನ ಮಾಡ್ರಿ ಮತ್ತು ಇಂಪಾಗಿ ಹಾಡ್ರಿ ಹೃದಯದಲ್ಲಿ. ಅದು ನನ್ನ ಅಕ್ಕಪಕ್ಕದವರಿಗೆ ಕೇಳಿಸ್ತಲ್ಲ ಗೊತ್ತಿಲ್ಲ, ಆದರೆ ನನ್ನ ದೇವರಿಗೆ ನಾನು ಗಾನ ಮಾಡ್ತೀನಿ, ದೇವರಿಗೆ ನಾನು ಇಂಪಾಗಿ ಹಾಡ್ತಿದ್ದೆ, ದೇವರಿಗೆ ಅದು ಸರಿಯಾಗಿ ಕೇಳಿಸ್ತದೆ, ದೇವರಲ್ಲಿ ಸಂತೋಷ ಪಡ್ತಿದ್ದಾರೆ. ಯಾವಾಗ ನನ್ನಲ್ಲಿ ಬರುತ್ತದೆ ಯಾವಾಗ ಅಂದರೆ ಅದು ಮುಂದಿನ ಭಾಗಕ್ಕೆ ಹೋಗ್ತೇವೆ 20ನೇ ವರ್ಷದಲ್ಲಿ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತ ಅಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದಾರೆ. ನಮ್ಮ ಹೃದಯದಲ್ಲಿ ಯಾವಾಗಲೂ ಅದು ಯಾಕೆ ಬರುತ್ತೆ, ಅದೇನನ್ನು ಮಾಡ್ತೇವೆ ನಾವು. ಯಾವಾಗಲೂ ಏನು ತುಂಬಿಕೊಂಡಿರ್ತೇವೋ ಅದನ್ನೇ ನಾವು ಹೊರಗೆ ಚೆಲ್ತಾ ಇರ್ತೇವೆ. ಆವಾಗ ನಾವು ಅದಕ್ಕೆ ಎಫೆಸ ಪತ್ರಿಕೆ ನೋಡ್ತೇವಲ್ಲ, ನಾವು ಆತ್ಮೀಯ ಜೀವಿತವನ್ನು ಬಹಳ ಕಷ್ಟಪಟ್ಟು ಎಂದರೆ ಟೈಟ್ ರೋಪ್ ಮೇಲೆ, ಹಗ್ಗದ ಮೇಲೆ ನಡೆದಂತೆ ನಾವು ನಡೀತಾ ಇದ್ದೇವೆ ಅನ್ನೋದು ಬಹಳ ವ್ಯರ್ಥವಾದಂಥ ಸಂಗತಿ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ನನ್ನ ನಗುವನ್ನು ಹೊತ್ಕೊಂಡು ನೋಡ್ರಿ, ನನ್ನ ನಗುವು ಹಗುರವಾಗಿದೆ. ಆದರೆ ನಾವು ಮತ್ತೆ ಅದೇ ಬಲಾತ್ಕಾರ, ಅದೇ ಒಂದು ಕ್ರಿಶ್ಚಿಯನ್ ಲೈಫನ್ನು ನಾವು ಎಷ್ಟು ಇದು ಮಾಡ್ಕೊಂಡಿದ್ದೇವೆ ಅಂದರೆ, ಒಂದು ಹಗ್ಗದ ಮೇಲೆ ನಡೀತಿದ್ದೇವೆ. ಈ ಕಡೆ ಆದ್ರೆ ಬಿದ್ದು ಹೋಗ್ತೇವೆ, ಈ ಕಡೆ ಆದ್ರೆ ಬಿದ್ದು ಹೋಗ್ತೇವೆ. ಬಹಳ ಟೈಟಾಗಿ ನಾವು ನಡೀತಿದ್ದೇವೆ ಅಲ್ಲ. ಕ್ರಿಶ್ಚಿಯನ್ ಲೈಫ್ ಅನ್ನೋದು ಅದಕ್ಕೆ ಇಲ್ಲಿ ಎಫೆಸ ಪತ್ರಿಕೆಯಲ್ಲಿ ಆತನ ಬರೆದಿರುವಂಥದ್ದು, ಪವಿತ್ರಾತ್ಮ ಭರಿತರಾಗಿ ನಡೆದು ಹೋದ್ರೆ ಕ್ರಿಶ್ಚಿಯನ್ ಲೈಫ್ ನಡ್ಸೋಕ್ಕಾಗಲ್ಲ ನಿಮಗೆ. ಆವಾಗ ಯಾಕೆ ಇದಾಗುತ್ತೆ, ಯಾಕೆ ಇದು ಬರುತ್ತೆ, ಯಾಕೆ ನಾವು ಅದನ್ನು ಚೆಲ್ತೇವೆ, ಯಾಕೆ ಇದನ್ನು ಮಾಡ್ತೇವೆ, ಯಾಕೆ ಕೋಪ, ಕ್ರೋಧ, ಮತ್ಸರ, ಕಹಿ ಮನೋಭಾವ, ಮದ್ಯಪಾನ ಮತ್ತರಾಗಬೇಡ್ರಿ. ಮದ್ಯಪಾನ ಮಾಡಿದವರು ನೋಡ್ತೇವೆ ಅನೇಕ ಸಾರಿ ಅದನ್ನು ಮಾಡ್ಬೇಕಂತ ಹೇಳ್ತಲ್ಲ, ಅಥವಾ ಅದನ್ನು ಮಾಡುವವರನ್ನು ಸರಿ ಅಂತ ಹೇಳ್ತಲ್ಲ. ಆದರೆ ಅವ್ರು ಮಾಡಿರುವಂಥವ್ರು 1 ಅವರ್ 2 ಅವರ್ 1 ರಾತ್ರಿನೋ 1 ದಿವಸನೋ ಮಾಡ್ತಾರೆ, ಹೋಗ್ತಾವೆ. ಆದರೆ ಮದ್ಯಪಾನ ಮಾಡದೇ ಇರೋಂಥವ್ರು ಕೂಡ ಕಹಿ ಮನೋಭಾವ ವರ್ಷಗಳಿಂದ ಇಟ್ಕೊಂಡಿದ್ದಾರೆ.
ದ್ವೇಷ, ಕೋಪ, ಕ್ರೋಧ, ಮತ್ಸರ ಹೃದಯದಲ್ಲಿ ಹಾಗೆ ತುಂಬಿಟ್ಕೊಂಡಿದ್ದಾರೆ. ಅವಾಗ ಸ್ವಲ್ಪ ತಗುಲಿದ್ರು ಕೂಡ ಅದರಿಂದ ಹೊರಗೆ ಚೆಲ್ಲುವಂಥದ್ದು, ಅದೇ ಏನು ತುಂಬಿರ್ತೇವೋ ಅದೇ ಹೊರಗೆ ಚೆಲ್ಲಿ ಬರುವಂಥದ್ದು. ಅದಕ್ಕೋಸ್ಕರವೇ ಕ್ರಿಶ್ಚಿಯನ್ ಲೈಫ್ ಹಂಗಲ್ಲ. ಇಷ್ಟೊಂದು ಮಾಡಿದೆ, ಇಷ್ಟೊಂದು ಕಷ್ಟಪಟ್ಟು, ಇಷ್ಟೊಂದು ಇದಾಯಿತು ಅಂದರೆ ಎಷ್ಟಂತ ನಾವು ತಿಳ್ಕೊಳ್ಬೇಕು, ಎಷ್ಟಂತ ನಾವು ಮಾಡಬೇಡ್ರಿ. ದೇವರ ನಿಮ್ಗೆ ಬಲಾತ್ಕಾರ ಯಾರು ಮಾಡಲ್ಲ. ಪವಿತ್ರಾತ್ಮ ಭರಿತರಾಗಿದ್ದರೆ ಇದೇ ಸಂಗತಿ. ಏನಕ್ಕೆ ಅಂದರೆ ನೀವು ಯಾವ ಹೃದಯದಲ್ಲಿ ಗಾನ ಮಾಡ್ತೀರ ಅಂದರೆ ಅದಕ್ಕೆ 20ನೇ ವರ್ಷದಲ್ಲಿ ಹೇಳ್ತಾನೆ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತ ತಂದೆಯ ದೇವರಿಗೆ ಸ್ತೋತ್ರ ಮಾಡ್ತೇವೆ. ಅಂದರೆ ಗಿವಿಂಗ್ ಥ್ಯಾಂಕ್ಸ್ ಆಲ್ವೇಸ್ ಆ್ಯಂಡ್ ಫಾರ್ ಆಲ್ ಥಿಂಗ್ಸ್, ಎವ್ರಿಥಿಂಗ್. ಅದಕ್ಕೆ ನಾವು ಆಗಲೇ ಹೇಳ್ದೇವಲ್ಲ, ಅಂಜೂರು ಚಿಗುರದಿದ್ದರು, ದ್ರಾಕ್ಷಿ ಲತೆಗಳು ಏನಂತಾರೆ ಅದರಲ್ಲಿ ಫಲ ಕೊಡದಿದ್ದು, ನಾನು ನನ್ನ ಕರ್ತನ ಸಂತೋಷದಿಂದ ಆತನನ್ನು ಆರಾಧಿಸ್ತೇವೆ. ಆದರೆ ನಾವು ರಿಸಲ್ಟ್ ಓರಿಯೆಂಟೆಡ್ ಕ್ರಿಶ್ಚಿಯನ್ ಆಗಿದ್ದೇವೆ. ಅಂದರೆ ಕ್ರಿಶ್ಚಿಯನ್ ಅಂತೆ ಅಲ್ಲ ಅದು. ನಮ್ಮ ಮಗಳು ಪಾಸ್ ಆದರೆ ಸಂತೋಷ ಪಡ್ತೇವೆ, ಔತಣ ಕೊಡ್ತೇವೆ, ಸ್ವೀಟ್ ಹಂಚ್ತೇವೆ, ಕೇಕ್ ಕೊಡ್ತೇವೆ, ಏನೇನೋ ಮಾಡ್ತೇವೆ. ಆದರೆ ಅದೇ ಮಗು ಫೇಲ್ ಆದರೆ ಏನು ಮಾಡ್ತೇವೆ? ಇವತ್ತು ನಾವು ಫೇಲ್ ಆಗೋದು ಬಿಡ್ರಿ. ಅನೇಕ ತಂದೆ ತಾಯಿಗಳು ಮಕ್ಕಳು ತಾವು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಮಾರ್ಕ್ಸ್ ತಗೊಂಡಿಲ್ಲ ಅಂತ ಅವ್ರ ಮೇಲೆ ಭಾಳ ಕೋಪದಿಂದ ಇದ್ದಾರೆ ಕೆಲವು ತಂದೆ ತಾಯಿಗಳು. ಸಂತೋಷ ಅವರಿಗೆ, ನಾನು ಎಷ್ಟು ಏನಂತಾರೆ ನಿನಗೋಸ್ಕರ ಎಷ್ಟು ಫೀಸ್ ಕಟ್ಟಿದೆ, ಕಷ್ಟಪಟ್ಟೆ, ಬೋಧಿಸಿದೆ, ಅದು ಮಾಡಿದೆ, ಬೆಳಿಗ್ಗೆ ಎದ್ದ ತಕ್ಷಣ ನಿನಗೆ ಏನಂತಾರೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ, ಲಂಚ್ ಕೊಟ್ಕೊಟ್ಟೆ, ನಿನಗೆ ಏನು ಕೆಲಸ ಹೇಳಿಲ್ಲ, ಬರೀ ಓದು 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 ಅಂತ ಹೇಳಿದಾದ್ರೆ ಏನು ಮಾಡಿಲ್ಲ, ವ್ಯರ್ಥ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ದೇವರಿಗೆ ಸ್ತೋತ್ರ ಮಾಡುವಂಥದ್ದು. ನಮ್ಮ ಅಪೇಕ್ಷೆಗೆ ಮೀರಿ, ನಮ್ಮ ಅಪೇಕ್ಷೆಗೆ ವಿರುದ್ಧವಾದಂಥ ಸಂಗತಿಗಳು ಬಂದಾಗಲೂ ಕೂಡ ಅದಕ್ಕೆ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ದೇವರನ್ನು ಕೊಂಡಾಡುವಂಥದ್ದೇ ನಾನು ಪವಿತ್ರಾತ್ಮ ಭರಿತನಾಗಿದ್ದೇನೆ ಅಂತ ಅರ್ಥ. ಇಲ್ಲ, ನಾನು ಯಾವುದು ರಿಸಲ್ಟ್ ನೋಡಿದೆ ಸ್ವಲ್ಪ ಯಾಕೆ ಇವಾಗಲೇ ಅಲ್ಲಲ್ಲ ಪ್ರೆಸಲಾಡ್ ಇವಾಗಲೇ ಯಾಕೆ ಹೇಳ್ತಾರ? ಇನ್ನೊಂದು ದಿವಸ 1 hour ಸ್ವಲ್ಪ ಕಾಯ್ ನೋಡು, ಆಮೇಲೆ ನೋಡೋಣ ಏನಾಗುತ್ತೆ. ಅದಲ್ಲ ಪವಿತ್ರಾತ್ಮ. ಅದಕ್ಕೆ ನೋಡ್ತೇವೆ ಕ್ರಿಶ್ಚಿಯನ್ ಲೈಫ್ ಅಂದರೆ ಪವಿತ್ರಾತ್ಮ ಭರಿತರಾಗಿರುವಂಥದ್ದು. ನಮ್ಮ ಭಾವನೆಗಳಿಗೆ, ನಮ್ಮಲ್ಲಿರುವಂಥ ಪರಿಸ್ಥಿತಿಗಳಿಗೆ ಮಿಕ್ಕಾದವರಂತೆ ವರ್ತಿಸಿದರೆ ಪವಿತ್ರಾತ್ಮ ಭರಿತರಾಗ್ತೇವೆ. ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರೆ, ಅವರು ಕ್ರಿಸ್ತನನ್ನು ನಂಬಿಲ್ಲ, ಪವಿತ್ರಾತ್ಮ ಭರಿತರಾಗಿಲ್ಲ, ಪವಿತ್ರಾತ್ಮ ವಿಷಯಗಳೇ ಗೊತ್ತಿಲ್ಲ. ಒಂದು ತೊಂದರೆ ಅವರಿಗೆ ಬಂದಾಗ, ಅದೇ ತೊಂದರೆ ನಮಗೆ ಬಂದಾಗ ಅವ್ರು ಹೇಗೆ, ಅದಕ್ಕೆ ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ, ಪ್ರತಿ ಒಂದು ಪರಿಸ್ಥಿತಿಗೆ ನಮ್ಮ ಪ್ರತಿಕ್ರಿಯೆ ಏನಾಗಿದೆ ಮತ್ತು ಅದನ್ನು ನಾವು ಹೇಗೆ ನಿಭಾಯಿಸ್ತೇವೆ. ದೇವರು ನಮಗೆ ಎಲ್ಲ ಸಂಗತಿಗಳು ನಮಗೆ ಅದೊಂದು ಹಿಂದಿನ ಕಾಲದಿಂದಲೂ ಬಂದೆ, ಮತ್ತು ನಾವು ಕೂಡ ಅದರಲ್ಲೇ ನಾವು ಮುಂದುವರಿತಿದ್ದೇವೆ. ನೋಡ್ತೇವಲ್ಲ, ಏನಂದರೆ ಅಲ್ಲಿ ಲೂಕನ ಸುವಾರ್ತೆಯಲ್ಲಿ ಬೇರೆ ಸುವಾರ್ತೆ ನೋಡ್ತೇವೆ. ಒಬ್ಬ ಧನಿಕನು, ಯೌನಸ್ಥನು ಮತ್ತು ಅಧಿಕಾರಿ, ಆತನಿಗೆ 3 ಇತ್ತು. ಯೌನಸ್ಥನಿರುವಾಗಲೇ ಐಶ್ವರ್ಯನ ಸಂಪಾದಿಸೋದ್ರ ಜೊತೆಲಿ ಆತನು ಅಧಿಕಾರದಲ್ಲಿದ್ದ. ಅಂಥ ವ್ಯಕ್ತಿ ಬಂದು ಕರ್ತನ ಕೇಳ್ತಾನೆ, ದೇವರೇ ಕರ್ತನೆ, ನಾನು ಎಲ್ಲ ಹೊಂದಿದ್ದೇನೆ, ಎಲ್ಲವೂ ನನಗೆ ಯಾವುದು ಕಡಿಮೆ ಇಲ್ಲ, ಆದರೆ ನಿತ್ಯ ಜೀವ ಹೊಂದಿಲ್ಲ, ಅದೊಂದು ಕೊಟ್ಟರೆ ಸಾಕು ದೇವರೇ ಅಂತ ಬಂದ. ಯೇಸು ಕ್ರಿಸ್ತರು ಹೇಳ್ತಾನೆ, ಆಗಿದ್ರೆ ನಿತ್ಯ ಜೀವ ಬೇಕಾ, ನೀನು ಆಜ್ಞೆಗಳು ಕೈಕೊಂಡು ನಡೆಯುತ್ತೆ. ಆಜ್ಞೆ ಅದು, ನಾನು ಬಾಲ್ಯದಿಂದಲೇ ಎಲ್ಲವನ್ನು ಮಾಡ್ಕೊಂಡ್ಬರ್ತೇನೆ. ಅದಕ್ಕೆ ಯೇಸು ಕ್ರಿಸ್ತನೇ ಅದ. ಅದಕ್ಕೆ ನೋಡ್ತೇವೆ ಕೆಲವು ಸಂಗತಿಗಳು ದೇವರು ನಮಗೆ ಕರೆಯುವಂಥದ್ದು, ಹೇಳುವಂಥದ್ದು, ಅದು ಆಜ್ಞೆಗಳಲ್ಲಿ ಇರಲಿಕ್ಕಿಲ್ಲ ಮತ್ತು ಬೇರೆ ವಿಷಯಗಳಲ್ಲಿ ಎಲ್ಲಿ ಹೇಳಲಿಕ್ಕಿಲ್ಲ. ಆದರೆ ಕರ್ತನ ಹೊಸ ಸಂಗತಿ ಆಗಿದೆ. ಹಾಗಾದರೆ ನಿನ್ನ ಬದುಕನ್ನೆಲ್ಲ ಮಾರಿ ಅಥವಾ ಬಡವರಿಗೆ ಹಂಚಿಬಿಟ್ಟು ನನ್ನ ಹಿಂದೆ ಬಾ ಅಂತ ಹೇಳಲ್ಲ. ಅವನು ಮುಖ ಸಪ್ಪು ಮಾಡಿಕೊಂಡವನಾಗಿ ವಾಪಸ್ಸು. ಇಲ್ಲೆಲ್ಲಿಯೂ ಇವತ್ತು ಕೂಡ ದೇವರು ಅದಕ್ಕೋಸ್ಕರ ಕರೆದಿಲ್ಲ, ಅಥವಾ ಆ ರೀತಿಯಾದಂಥ ಒಂದು ಆಜ್ಞೆ ದೇವರು ಎಲ್ಲಿ ಹೇಳಿಲ್ಲ, ಆಜ್ಞೆ ಆಗಿ ಅಂತ ಹೇಳಿ. ಆದರೆ ದೇವ್ರು ನಮ್ಮನ್ನು ಬಯಸುವಂಥದ್ದಾಗಿದೆ. ಐಶ್ವರ್ಯವಂತನಿಗೆ ಏನಾಯ್ತು?
ಆತ ಅಲ್ಲೇ ಹೇಳ್ತಾನೆ, ಯಾಕಂದ್ರೆ ಆತನು ಬಹಳ ಐಶ್ವರ್ಯತನಾಗಿದ್ದರಿಂದ ಆತನು ದುಃಖದಿಂದ ವಾಪಸ್ ಹೋದ. ಕರ್ತನ ಯೇಸು ಕ್ರಿಸ್ತನ ಆತನಿಗೆ ಓ ಸ್ವಲ್ಪ ಬಾ 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 ನಿನಗೆ ಒಂದು ಚಾನ್ಸ್ ಕೊಡ್ತೇನೆ, ಇದೊಂದು ಆಪ್ಷನ್ ಕೊಡ್ತೇನೆ, ಬೇಕಾದ್ರೆ ಸ್ವಲ್ಪ ಅರ್ಧ ಕೊಡು ಅಥವಾ ಕಾಲು ಭಾಗ ಕೊಡು ಕರೀಲಿಲ್ಲ. ಒಂದೇ ಮಾತು ಹೇಳ್ದ, ಏನು ಸಂತೋಷದಿಂದ ಬಂದ, ಹುರುಪಿನಿಂದ ಉತ್ಸಾಹದಿಂದ ಬಂದ, ಎಲ್ಲ ಹೊಂದಿದ್ದೇನೆ, ಅದೊಂದು ಕಡಿಮೆ, ಅದೊಂದು ಪಡ್ಕೊಳ್ಳೋಣ. ನಮಗೆ ಕ್ರಿಶ್ಚಿಯನಿಟಿಯಲ್ಲಿ ಅದೇ ಆಗಿದೆ, ನಮಗೆಲ್ಲ ಇರುತ್ತೆ, ಬೇರೆಯವ್ರಿಗೆಲ್ಲ ಇದೆ, ಬೇರೆಯವ್ರು ಹಾಗಿರ್ಬೇಕು, ನಮಗೆ ಅದ್ರ ಜೊತೆಯಲ್ಲಿ ಯೇಸು ನಾಮ ಅದು ಹಲ್ಲೆಲೂಯ ಹೋಗೋ ಸ್ತೋತ್ರ ಇಂಪಾಗಿ ಇವೆಲ್ಲ ಸ್ವಲ್ಪ ಮಾಡೋಣ ಅಲ್ಲ, ಇದೇ ಬೇರೆ ಸಂಗತಿ. ಅದಕ್ಕೆ ನಾವು ನೋಡ್ತೇವೆ, ಅದಾದ ನಂತರ ಯೇಸು ಕ್ರಿಸ್ತನು ಹೇಳ್ತಾನೆ, ಐಶ್ವರ್ಯವಂತರು ಪರಲೋಕದ ರಾಜ್ಯದಲ್ಲಿ ಸೇರುವಂಥದ್ದು ಬಹಳ ಕಷ್ಟ. ಒಂಟೆಯು ಒಂದು ಸೂಜಿ ಕಣ್ಣಿನಲ್ಲಿ ನುಗ್ಗು ಹೋಗಬಹುದಾದ್ರೆ ಐಶ್ವರ್ಯವಂತರು ಹೋಗುವಂಥದ್ದು ಕಷ್ಟ. ತಕ್ಷಣ ಪೇತ್ರನ ಶಿಷ್ಯರು ಕೇಳ್ತಾರೆ, ದೇವರೇ ಹಾಗಾದ್ರೆ ಯಾರು ಹೋಗಲು ಸಾಧ್ಯ? ಅಂದರೆ ಅವರ ಪ್ರಕಾರ, ನಮ್ಮ ಪ್ರಕಾರ ಯಾವಾಗಲೂ ಏನಂದರೆ, ಲೋಕದಲ್ಲಿ ಎಲ್ಲ ಚೆನ್ನಾಗಿದ್ರೆ ಇದೇ ದೇವರ ಆಶೀರ್ವಾದ, ಮತ್ತು ಈತನಿಗೆ ನಿತ್ಯ ಜೀವ ಇಲ್ಲ ಅಂದ್ರೆ ಇನ್ನೇ ಯಾರಿಗೆ ಸಿಗುತ್ತೆ? ಆ ಶಿಷ್ಯರಿಗೂ ಅದೇ ಪ್ರಾಬ್ಲಮ್ ಇತ್ತು, ಏನಂದ್ರೆ ಪರ್ಫೆಕ್ಟ್ ಇದ್ದಾನೆ, ಇವನಿಗೆ ಬೇಕಾಗಿರೋದಲ್ಲ. ನೋಡಿ ಎಂಥ ಚಿಕ್ಕ ವಯಸ್ಸಿಗೆ ಐಶ್ವರ್ಯ, ಆಸ್ತಿ, ಅಂತಸ್ತು ಮಾಡಿದ್ದಾನೆ, ಅಧಿಕಾರದ ಜೊತೆಯಲ್ಲಿ ಎಲ್ಲವೂ ದೇವರ ಆಶೀರ್ವಾದ ತುಂಬಿ ತುಳುಕ್ತದೆ ಇವನ ಹತ್ರ. ಅದಕ್ಕೆ ಅರ್ಥನೇ ಅದ ಇಲ್ಲ, ವ್ಯರ್ಥವಾದ ಅದು. ನೀನು ನನ್ನನ್ನು ಹಿಂಬಾಲಿಸ್ತೀಯ, ಅದು ನಿತ್ಯ ಜೀವ ಹೊಂದಬೇಕಾ? ನನ್ನನ್ನು ಹಿಂಬಾಲಿಸಿ, ಎಲ್ಲವನ್ನು ಬಿಟ್ಬಿಟ್ಟು ಮಾರಿ ನಾನು ಬಡವರಿಗೆ ಹಂಚಿ ನನ್ನ ಹಿಂಬಾಲಿಸು. ಅವು ಶಿಷ್ಯರಿಗೆ ಆಶ್ಚರ್ಯ ಆಗುತ್ತೆ, ಹೌದಾ ಹಾಗಿದ್ರೆ ಇವನಿಗೆ ನಿತ್ಯ ಜೀವ ಇಲ್ವಾ? ಅಯ್ಯೋ, ಆ ಶಿಷ್ಯರಿಗಿರುವಂಥ ಪ್ರಶ್ನೆ ಇವತ್ತು ನಮಗೆ ಕ್ರಿಶ್ಚಿಯನ್ ಅಂತ ಹೇಳೋದು ನಮಗೂ ಇವತ್ತು ಅದೇ ಇದೆ. ನಾವು ಯಾವಾಗಲೂ ಏನು ನೋಡ್ತೀವಿ ಅಂದರೆ, ಎಲ್ಲ ಇದೆನಾ, ದೇವರ ಆಶೀರ್ವಾದ ಚೆನ್ನಾಗಿದೆ, ಅವ್ರಿಗೆ ದೇವರು ಆಶೀರ್ವದಿಸಿದ್ದಾನೆ. ಎಲ್ಲೋ ಕೊರತೆ, ಲಾಸು, ಅನಾರೋಗ್ಯ, ಪ್ರಾಬ್ಲಮ್ಗಳು ಇದ್ರೆ ದೇವರ ಆಶೀರ್ವಾದ ಇವರಿಗೆ ಇಲ್ಲ. ನಾವೇ ನಿರ್ಧರಿಸಿಬಿಡ್ತೇವೆ ಇವರಿಗೆ ದೇವರ ಆಶೀರ್ವಾದ, ನಿತ್ಯ ಜೀವ ಎಲ್ಲಿರುತ್ತೆ ಇವರಿಗೆ. ಅಂದರೆ ಮನಸ್ಸು ನಮ್ದು ಆ ರೀತಿಯೇ. ಆದರೆ ಪವಿತ್ರಾತ್ಮ ಭರಿತರಾಗಿರುವಂಥದ್ದು ಏನು ಹೇಳ್ತಾನೆ, ಆತ್ಮದಲ್ಲಿ ಬಡವರಾಗಿರೋ ಧನ್ಯರು, ಅವರು ಭೂಮಿಗೆ ಭಾಗರಾಗಬೇಕು. ಮತ್ತೆ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರ್ತೇವೆ. ಮತ್ತೆ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಮ್ಮ ಹತ್ರ ಇರುವಂಥದ್ದನ್ನು ನಾವು ಬಿಟ್ಟು ಬರಲು ಸಿದ್ಧರಾಗಿರುವಂಥದ್ದೇ ಏನಂತಾರೆ ಕರ್ತನು ನಮಗೆ ಹೇಳುವಂಥ ಮಾತು. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ ಬರ್ತೇವೆ. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 2ನೇ ವಚನ, ಮತ್ತೆ 5:2, ಆತನು ಬಾಯಿ ತಿರುವವರಿಗೆ ಬೋಧಿಸಿ ಹೇಳಿದೆ ಅಂದರೆ, ಆತ್ಮದಲ್ಲಿ ಬಡವರಾಗಿಯವರು ಧನ್ಯರು, ಯಾಕಂದರೆ ಸ್ವರ್ಗರಾಜ್ಯವು ಅವರು. ಸ್ವರ್ಗರಾಜ್ಯ ಬೇಕಾ? ಆತ್ಮಿಕವಾಗಿ ಬಡತನ, ಇಲ್ಲಿ ಆತ್ಮಿಕ ಬಡತನ ಅಂತ ಹೇಳಿದ್ರೆ ಮತ್ತೆ ಹೆಚ್ಚು ಏನೇನೋ ವಿವರಣೆ ಬೇಕಿಲ್ಲ. ಏನಂದರೆ ದೇವರು ಅಬ್ರಹಾಮನಿಗೆ ಎಲ್ಲವನ್ನೂ ಕೊಟ್ಟ. ಅದನ್ನೇ ಕಳೆದ ವಾರದಲ್ಲಿ ನೋಡಿದ್ದೇವೆ. ಅಬ್ರಹಾಮ ದುಃಖಪಟ್ಟ, ವ್ಯಥೆಪಟ್ಟ, ಏನು ದೇವರೇ ನೀನು ಏನು ಆಶೀರ್ವಾದ ಮೇಲೆ ಆಶೀರ್ವಾದ ಏನು ಹೇಳ್ತಾನೆ ಇದ್ದೀಯ, ಆದರೆ ನನಗೆ ಸಂತಾನನೇ ಇಲ್ಲ, ಮಗನೇ ಇಲ್ಲ, ನನಗೊಬ್ಬ ಎಲೇಸರ್ನಿಂದನೇ ಅವನಿಗೆ ಎಲ್ಲ ಹೋಗುತ್ತಲ್ಲ, ಮಗನಿಂದ ಏನು ಇದೆಲ್ಲ ಕೊಟ್ಟರೆ ದೇವರಾದ ನಾನು ಯಾವಾಗ ನೀನು ಕೊಡಲ್ಲ ಅಂತ ಹೇಳಿದೆ, ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ ಟೈಮ್ ಇದೆ, ವೇಟ್ ಮಾಡು. ನಾವು ಇವತ್ತು ವೇಟ್ ಮಾಡಕ್ಕೆ ಸಿದ್ಧರಿಲ್ಲ. ದೇವರ ಮಾತಿನ ನಂಬಿಕೆ ಅಲ್ಲ, ನಂಬಿಕೆ ಅನ್ನೋಂಥದ್ದೇ ಅಲ್ಲ. ಮತ್ತು ನಂಬಿಕೆ ಅನ್ನೋಂಥದ್ದು ನಿತ್ಯ ಜೀವಕ್ಕೆ, ರಕ್ಷಣೆಗೆ ನಂಬಿಕೆ. ಪ್ರೆಸೆಂಟ್ ವಿಷಯಗಳಲ್ಲಿ ನಾವು ದೇವರನ್ನು ನಂಬದೆ ಹೋಗಿದ್ರೆ ನಿಜವಾಗಲೂ ಪಾಪದ ಪರಿಹಾರ, ನಿತ್ಯ ಜೀವ, ಪರಲೋಕ ಇವುಗಳ ನಂಬಿಕೆ ಇದೆ. ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ನಮಗೆ ಅವೆಲ್ಲ ದೂರಿನ ವಿಷಯ. ಇರೋಂಥ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ದೇವ್ರ ನಂಬಿ, ಇವತ್ತಿನ ಇಂಥ ಸ್ಥಿತಿಯಲ್ಲಿ ನಾನು ದೇವರನ್ನು ನಂಬಿ ಹೋಗಲು ನನಗೆ ನಂಬಿಕೆ ಇಲ್ಲ. ಇನ್ನು ಮುಂದೆ ನಾನು ಸತ್ತರೆ ಪರಲೋಕಕ್ಕೆ ಹೋಗ್ತೇನೆ, ರಕ್ಷಣೆ ಹೊಂದಿದ್ದೇನೆ, ಏನು ನಂಬಿ ಹೊಂದಿದ್ದೇವೆ? ಅದಕ್ಕೆ ನಾವು ಜ್ಞಾನವಿಲ್ಲದವರಾಗಿರಿ ಅಂತ ಹೇಳುವಾಗ, ಜ್ಞಾನ ಇಲ್ಲದವ್ರು ಯಾರು ಅಂತ ಹೇಳ್ತಾನೆ? ಮೂರ್ಖರು, ದೇವರಿಲ್ಲ ಅಂತ ಹೇಳ್ತಾರೆ. ಅದನ್ನೇ ನಾವು ಕೀರ್ತನೆಗಳಲ್ಲಿ ನಾವು ನೋಡಿದೆ ಒಂದೆರಡು ವಾರಗಳಲ್ಲಿ.
ಆದರೆ ನಾವು ವಿಶ್ವಾಸಿಗಳಾಗಿ ನಾವು ಹಾಗೆ ನಡೆದ್ರೆ ಪವಿತ್ರಾತ್ಮ ಭರಿತರಾಗಿದ್ದರೆ ನಾವು ಆತ್ಮಿಕ ಸಂಬಂಧವಾದಂಥ ಪದಗಳಿಂದ, ಕೀರ್ತನೆಗಳಿಂದ, ಸಂಗೀತಗಳಿಂದ ಹೃದಯದಲ್ಲಿ ಗಾನ ಮಾಡ್ತಾ ಇರ್ತೇವೆ, ಇಂಪಾಗಿ ಹೃದಯದಲ್ಲಿ ಹಾಡ್ತಾ ಇರ್ತೇವೆ. ಅದು ಯಾವಾಗ ಬರುತ್ತೆ ಅಂದರೆ ಯಾವಾಗಲೂ ಕರ್ತನನ್ನು ಎಲ್ಲ ವಿಷಯಗಳಿಗೋಸ್ಕರ ಆತನಿಗೆ ಕರ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ. ಕೆಟ್ಟದಾಯ್ತಾ ಆಯ್ತು, ದೇವರೇ ಇದಕ್ಕೂ ಸ್ತೋತ್ರ. ನಾವು ನಮ್ಮವರನ್ನು ನಮ್ಮ ವಿಷಯಗಳಿಗೆ ಅನೇಕ ಸಾರಿ ನಾವು ಎಷ್ಟು ಮಟ್ಟಿಗೆ ನಾವು ಸಂತೋಷ ಪಡ್ತೇವೆ. ನನ್ನ ಕುಟುಂಬದ ಬಗ್ಗೆ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನನ್ನ ಏನಂತಾರೆ ಸಂಬಂಧಿಕರ ಬಗ್ಗೆ, ನನ್ನ ಏನಂತಾರೆ ಚರ್ಚ್ನ ಬಗ್ಗೆ, ವಿಶ್ವಾಸಿಗಳ ಬಗ್ಗೆ, ನಮಗೆ ಅವೆಲ್ಲ ಬಹಳ ದೂರದ ವಿಷಯ. ಯಾವನೊಬ್ಬ ನಮ್ಮ ಚರ್ಚ್ ಕುಟುಂಬ ಅವನಿಗೆ ಕಷ್ಟನೋ ಪ್ರಾಬ್ಲಮೋ ಏನೋ ಇದೆ, ಅವನ ಬಗ್ಗೆ ನನಗೇನು ಚಿಂತೆ, ನನಗಿರೋಂಥ ಈ ಚಿಂತೆದಲ್ಲಿ ಇದಕ್ಕೆ ನಾವು ಪ್ರಾರ್ಥನೆ ಮಾಡಿ, ಇದಕ್ಕೆ ನಾವು ಏನೋ ಮಾಡೋಣ, ಇದಕ್ಕೆ ಹೋರಾಡೋಣ, ಇದಕ್ಕೆ ಕಷ್ಟಪಡೋಣ ಅಂದರೆ ಅವಾಗ ನಾ ಎಲ್ಲಿ ಸ್ತೋತ್ರ ಹೇಳ್ತೇವೆ ದೇವರಿಗೆ. ಎಫ್.ಎಸ್ ಅಭ್ಯಾಸ ಪತ್ರಿಕೆ ಚರ್ಚ್ನ ಅಭ್ಯಾಸ ಮಾಡ್ತಾರೆ ಅಂತ ಆತ ಅದಕ್ಕೆ ಹೇಳ್ತಾನೆ. ಒಬ್ಬರಿಗೊಬ್ಬರು ಕೊನೆಗೆ ಬರುವಾಗ ಆತನೇ ಹೇಳ್ತಾನೆ, ಎಫ್.ಎಸ್ 5 ಕೊನೆ ಭಾಗಕ್ಕೆ ಬರುವಾಗ ಆತನ ಹೇಳುವಂಥದ್ದು ಆ ವಚನದಲ್ಲಿ, ದೇವರಿಗೆ ಭಯಪಟ್ಟವರಾಗಿ ಒಬ್ಬರಿಗೊಬ್ಬರು ವಿಧೇಯರಾಗಿ ನಡ್ಕೊಡ್ರಿ. ಅಂದ್ರೆ ವಿಧೇಯರಾಗಿ ಅಂತ ಹೇಳೋದಕ್ಕಿಂತ ಇಂಗ್ಲಿಷ್ನಲ್ಲಿ ಸಬ್ಮಿಟಿಂಗ್ ಯುವರ್ ಸೆಲ್ಫ್ ಅಂತ ಹೇಳಿ, ಒಬ್ಬರಿಗೊಬ್ಬರು ಒಪ್ಪಿಸಿಕೊಟ್ಟವರಾಗಿ ನಡ್ಕೊಡ್ರಿ. ನಮ್ಮಲ್ಲಿ ಅದಕ್ಕೆ ನಾವು ಸಭೆ ಅಂತ ಕರೆಯುವಂಥದ್ದು ಅದೇ. ನಾನು ನನ್ನ ಕುಟುಂಬ ಭಾಳ ಪರ್ಫೆಕ್ಟ್ ಆದ್ರೆ ಸಾಕು, ಅದೇ ದೇವ್ರಿಗೆ ಸ್ತೋತ್ರ ಹೇಳ್ತೇನೆ. ಸಭೆನೂ ಅಲ್ಲ, ಆತ್ಮಿಕ ವಿಷಯನೂ ಅಲ್ಲ, ಎಲ್ಲೋ ಇದ್ದೇವೆ ಏನೋ ಮಾಡ್ತೇವೆ ಅಲ್ಲ. ನನ್ನ ಸಭೆಯಲ್ಲಿರೋಂಥ ಇನ್ನೊಬ್ಬ ಕುಟುಂಬ ನಾನೆಷ್ಟು ಅವ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಿದ್ದೇನೆ, ಅವ್ರ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ದುಃಖ ಪಡ್ತಿದ್ದೇನೆ. ನಾವು ಕೆಲವು ವಿಷಯಗಳು ಕೆಲವರು ಹೇಳ್ಕೊಳ್ತಾ ಇದೆ, ನಮಗೆ ಇಂಥ ಸಮಸ್ಯೆ ಇದೆ ಅಥವಾ ಇಂಥ ಅನಾರೋಗ್ಯ ಇದೆ ಅಥವಾ ಇಂಥ ಪ್ರಾಬ್ಲಮ್ ಇದೆ, ಪ್ರಾರ್ಥನೆ ಮಾಡಿರಿ. ಕೆಲವರು ಪ್ರಾರ್ಥನೆ ಮಾಡೋಂಥದ್ದು ಕೇಳುವಂಥವ್ರು ಇಲ್ಲ, ಅಥವಾ ಕೇಳಿ ಸರಿ ಮಾಡುವಂಥದ್ದು ಇಲ್ಲ. ಅದಕ್ಕೆ ನಾವು ನನ್ನ ಯಾವುದಕ್ಕೋಸ್ಕರ ನಾನು ದೇವರಿಗೆ ಸ್ತುತಿ ಸ್ತೋತ್ರ ಹೇಳ್ತೇವೆ. ನಮ್ಮಲ್ಲೇ ನೋಡ್ತೇವೆ, ನಮ್ಮ ಚರ್ಚ್ನಲ್ಲೇ ಅನೇಕ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಸಮಸ್ಯೆಗಳಿದ್ದೇವೆ. ನಮ್ಮ ಒಂದು ಕುಟುಂಬದವ್ರು ನಾವು ನೋಡ್ತೇವೆ, ಅವರಿಗೆ ಪಾಪ ವಯಸ್ಸಾಗಿದೆ, ಮಕ್ಕಳು ಇಲ್ಲ, ಇವಾಗ ಅವರಿಗೆ ಯಾವುದೋ ಆಸ್ತಿ ಪಾಸ್ತಿನೇ ಇಲ್ಲ. ನಾವು ಎಲ್ಲವನ್ನು ಹೊಂದಿ ದೇವರಿಗೆ ಸ್ತೋತ್ರ ಹೇಳ್ತಲ್ಲ, ನಮಗೆ ಮಕ್ಕಳಿದೆ ಅಥವಾ ಮನೆ ಇದೆ ಅಥವಾ ಇನ್ನೊಂದಿದೆ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ದೇವರನ್ನು ಸ್ತೋತ್ರ ಹೇಳ್ತಾರೆ. ಯೇಸು ಕ್ರಿಸ್ತನಲ್ಲಿ ದೇವರು ಸ್ತೋತ್ರ ಹೇಳ್ತಕ್ಕಂದ್ರೆ ನಾವು ಅದರಲ್ಲೆಲ್ಲ ಹುಡುಕ್ತಾ ಇದ್ದೇವೆ. ಇದು ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ದೇವ್ರ ಸ್ತೋತ್ರ ಬರೋದೇ ಇಲ್ಲ. ಅಲ್ಲಿ ಯಾವಾಗ ಸರಿ ಇಲ್ಲ ಅಂದರೆ ದೇವ್ರ ಸ್ತೋತ್ರ ಬರೋದು. ಆದರೆ ಅನೇಕರಿಗೆ ಮಕ್ಕಳೆಲ್ಲ, ಕುಟುಂಬನೇ ಇಲ್ಲ, ಆರೋಗ್ಯನೇ ಇಲ್ಲ, ವಯಸ್ಸಾಗಿದೆ, ಅವರಿಗೆ ನಾಳೆ ಎಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಅವರೆಷ್ಟು ದುಃಖ ಪಡ್ತಿರ್ಬೋದು, ಅವ್ರಿಗೆ ಎಷ್ಟು ವ್ಯಥೆ ಇರ್ಬೋದು, ಅವ್ರಿಗೆ ಎಷ್ಟು ನೋವು ಇರ್ಬೋದು. ಆ ವಿಷಯದಲ್ಲಿ ನಾನು ಸಭೆಯಾಗಿ ಪ್ರಾರ್ಥನೆ ಮಾಡೋನಾಗಿದ್ದರೆ ಅವ್ರಿಗೋಸ್ಕರ ನಾನು ಚಿಂತಿಸುವಂಥದ್ದಲ್ಲ, ಅವ್ರಿಗೋಸ್ಕರ ಸ್ವಲ್ಪ ಮಟ್ಟಿಗಾದರೂ ನನಗೆ ಒಂದು ಪ್ರಾರ್ಥನೆ ದೇವರಲ್ಲಿ ಮಾಡುವಂಥ ಒಂದು ದೇವರು ಮನಸ್ಸಿರೋದಾಗಿದ್ದರೆ ನಾನು ದೇವರಿಗೆ ಅದು ನಾನು ಆತ್ಮಭರಿತನಾಗಿರೋದು, ಪವಿತ್ರ ಆತ್ಮಭರಿತನಾಗಿರೋದು ಅಲ್ಲ. ಅದಕ್ಕೆ ನಾನು ಅವರೆಲ್ಲ ಏನು ಪರವಾಗಿಲ್ಲ, ಅವ್ರು ಹೆಂಗೋ ಬದುಕ್ತಾರೆ, ಅವ್ರೇನೋ ಆಗ್ತಾರೆ, ನಮಗೆ ಬೇಕಲ್ಲ, ನಮ್ಗೆ ಹೇಳಬೇಕಲ್ಲ, ನಾವು ಮಾಡಬೇಕಲ್ಲ, ಬೇರೆಯವ್ರ ಬಗ್ಗೆ ಏನು ಅಲ್ಲ. ಅದಕ್ಕೆ ನೋಡ್ತೆ ಮೊದಲದಾಗಿ ದೇವರಿಗೆ ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಯೇಸು ಕ್ರಿಸ್ತನಲ್ಲಿ ತಂದೆಯ ದೇವರಿಗೆ ಸ್ತೋತ್ರ ಹೇಳುವಂಥದ್ದೇ ಗುಣಲಕ್ಷಣ. ಅಂದರೆ ನಾನು ಪವಿತ್ರಾತ್ಮ ಭರಿತನಾಗಿದ್ದೇನೆ. ಪವಿತ್ರಾತ್ಮ ಭರಿತನಾಗಿಲ್ಲ ಅಂದರೆ ಅವಾಗೋ ಸ್ವಲ್ಪ ಏನೋ ರಿಸಲ್ಟ್ ಕಂಡು ಅದು ಕಂಡು ಇದು ನೋಡಿ ಯಾವಾಗ ದೇವರಿಗೆ ಪ್ರೇಸ್ ದಿ ಲಾರ್ಡ್ ಹಲ್ಲೆಲೂಯಾ ಯಾವತ್ತು ಹೇಳ್ತೆ, ಮತ್ತೆ ಉಳಿದಂಥ ದಿವಸಗಳಲ್ಲಿ ಅವೆಲ್ಲ ಮರೆತು. 2 ಸಂಗತಿಗಳು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿಂತು. ನೋಡ್ತೇವೆ ಲೂಕನ ಸುವಾರ್ತೆಯಲ್ಲಿ 10 ಮಂದಿ ಕುಷ್ಠರೋಗಿಗಳು ತಮ್ಮ ಕುಷ್ಠವನ್ನು ಕರ್ತನ ಬಳಿಗೆ ಬಂದಾಗ ಅದರಿಂದ ಬಿಡುಗಡೆ ಸ್ವಸ್ಥತೆ ಹೊಂದರು. ಆದರೆ ನೋಡ್ತೆ ಅದರಲ್ಲಿ 9 ಜನರು
ದೇವರಾದರೂ ಕೊಡುವಾಗ ಎಲ್ಲರಿಗೂ ಕೊಡ್ತಾನೆ. 10 ಜನಕ್ಕೂ ಆತನ ಸ್ವಸ್ಥಪಡಿಸ್ತಾರೆ. ಆದರೆ ಒಬ್ಬನು ಮಾತ್ರ ಸ್ವಸ್ಥತೆ ಹೊಂದಾಗ ಆತನು ಕರ್ತನ ಬಳಿಗೆ ಬಂದು ಆತನು ಥ್ಯಾಂಕ್ಸ್ ಹೇಳ್ತಾನೆ. ಅವಾಗ ಕರ್ತನು ಅವನಿಗೆ ಮಾತು ಹೇಳಿರೋದು ಅಂದರೆ, ಉಳಿದ 9 ಜನರು ಎಲ್ಲಿ? ಉಳಿದ 9 ಜನ, ನೀನು ಒಬ್ಬನೇ ಬಂದಿದ್ದಲ್ಲ, ಇನ್ನು ಉಳಿದ 9 ಜನರಲ್ಲಿ ಅಂದರೆ ಕರ್ತನೇನು ಗೊತ್ತಿಲ್ಲ ಅಂತಲ್ಲ. ಆ ಕರ್ತನು ಏನಂತಾರೆ, ಅವರಿಗೆ ಸ್ವಸ್ಥತೆ ಮಾಡಿ ತಪ್ಪಾಯಿತು, ಅವ್ರಿಗೆ ತಿರ್ಗ ನಾನು ಕಾಯಿಲೆ ಕೊಡ್ತೇನೆ ಅಂತ ಹೇಳಲಿಲ್ಲ. ಆದರೆ ನಾವು ನೋಡ್ತೇವೆ ಕರ್ತನ ಕೇಳಂತ ಮಾತು, ಅದು ನಮ್ಮ ಭಾವನೆ, ನಮ್ಮ ಸ್ವಭಾವದಾಗಿದೆ. ಅದಕ್ಕೆ ನಾವು ಹೇಳ್ತೇವಲ್ಲ, 10 ಆಶೀರ್ವಾದದಲ್ಲಿ ಒಂದು ಆಶೀರ್ವಾದದಲ್ಲಿ ಏನು 9 ಆಶೀರ್ವಾದಕ್ಕೆ ಏನು ಸ್ತೋತ್ರ ಹೇಳ್ಬೇಕಾ? ಒಂದೇ ಪ್ರಾಬ್ಲಮ್ ಇಲ್ವಾ? ಇದಕ್ಕೆ ಯಾಕೆ ಸ್ತೋತ್ರ ಹೇಳ್ಬೇಕು? ಇದಕ್ಕೆ ವಿರುದ್ಧ ಹೋಗ್ತೇವೆ. ಇಂಥ ಭಾವನೆ ನಾವು. ಆತನು ಒಬ್ಬನು ತಾನು ಹೊಂದಿರುವಂಥ ಒಳ್ಳೆತನಕ್ಕೆ ಕರ್ತನ ಬಳಿಗೆ ಆತನಿಗೆ 1ನೇ ಸಲ ಥ್ಯಾಂಕ್ಸ್ ಹೇಳೋದು. ಮತ್ತಷ್ಟೇ ಅಲ್ಲ, ಆತನೇ ಕರ್ತನೆ ನಾನು ನಿನ್ನ ಜೊತೆ ನಿನ್ನನ್ನೇ ಹಿಂಬಾಲಿಸ್ತೇನೆ ಅಂತ. ಈಗ ಕರ್ತನೆ ಹೇಳ್ತಾನೆ, ಬೇಡ, ನನ್ನ ಜೊತೆ ಬರೋದು ಬೇಡ, ಹೋಗಿ ದೇವಾಲಯಕ್ಕೆ ಹೋಗು ಮತ್ತು ಯಾಜಕರಿಗೆ ನೀನು ತೋರಿಸ್ಕೋ, ಮತ್ತು ಏನಂದರೆ ಅದಕ್ಕೆ ಬೇಕಾದಂಥ ಯಜ್ಞವನ್ನು ಸಮರ್ಪಿಸು. ಯಾಕಂದ್ರೆ ಹಳೆ ಒಡಂಬಡಿಕೆ ಅದಾಗಿತ್ತು. ಕುಷ್ಠರೋಗಿಗಳು ಊರಿಂದ ದೂರ ಇಡ್ತಾರೆ, ಜನ ಮಧ್ಯದಲ್ಲಿ ಬರೋಂಗೆ ಇರಲಿಲ್ಲ. ಅವರ ದೇವಾಲಯದ ಹತ್ರ ಅಂತೂ ಹೋಗೋಂಥ ಚಾನ್ಸ್ ಇರಲಿಲ್ಲ. ಆದರೆ ಆತನ ಹೇಳ್ತಾನೆ, ನೀನು ಹೋಗಿ ಯಾಜಕನ ಬಳಿ ತೋರಿಸ್ಕೊಂಡು ಅದಕ್ಕೆ ಸಮರ್ಪಕವಾದಂಥ ಯಜ್ಞವನ್ನು ಸಮರ್ಪಿಸು. ದೇವರು ಹೇಳಿದ ತಕ್ಷಣ ಆಯ್ತಾ, ಸ್ವಸ್ಥ ಆಯ್ತಾ, ಬಾ ನನ್ನಿಂದನೇ ಬಾ, ಆಯ್ತು ಬಿಡು, ಎಲ್ಲ ನೀನು ಮನೆ ಮಠ ಎಲ್ಲ ಬಿಟ್ಬಿಟ್ಟು ನನ್ನಿಂದನೇ ಬಾ ಹಾಗೆ ಕರೆಯುವಂತನಲ್ಲ. ಅದಕ್ಕೆ ಆದ್ರೆ ನಮಗೆ ಭಯ, ದೇವ್ರಿಗೆ ಭಾಳ ಹಚ್ಕೊಂಡು ದೇವ್ರಿಗೆ ಭಾಳ ಪ್ರಾರ್ಥನೆ ಮಾಡೋದು, ಮತ್ತು ದೇವರಲ್ಲಿ ನಂದೆಲ್ಲ ಇರುವಂಥದ್ದೆಲ್ಲ ಬಿಟ್ಟು ಅದಕ್ಕೆ ಹಿಂಬಾಲಿಸ್ತಂತ ಅನ್ನೋದು. ಅದಕ್ಕೆ ಸ್ವಲ್ಪ ದೂರದಲ್ಲೇ ಇರ್ತೇವೆ. ಅವಾಗ ಎಷ್ಟು ಬೇಕೋ ಅಷ್ಟು ಪ್ರಾರ್ಥನೆ ಮಾಡೋದು, ಎಷ್ಟು ಬೇಕೋ ಅಷ್ಟು ಹಾಡೋದು, ಎಷ್ಟು ಬೇಕೋ ಅಷ್ಟು ಸ್ತುತಿ ಸ್ತೋತ್ರ ಹೇಳೋದು. ಮತ್ತೆ ಸಮಯ ಬಂದಾಗ ಅವೆಲ್ಲ ಬಿಟ್ಟು ಮರೆತು ಹೋಗಿ ಮತ್ತೆ 9 ಜನರಂತೆ ನಾವು. ಅದು 7ನೇದಾಗಿ ಇನ್ನೊಂದು ಭಾಗ ನೋಡ್ತೇವೆ. ಯೇಸು ಕ್ರಿಸ್ತನ 2 ವ್ಯಕ್ತಿಗಳ ಬಗ್ಗೆ ನೋಡ್ತೇವೆ. ಒಬ್ಬನು ಸಮಾರ್ಯದವನು ಬರ್ತಾನೆ, ಮತ್ತು ಇನ್ನೊಬ್ಬನು ಯಾಜಕನ ಬಗ್ಗೆ ನೋಡುವಾಗಲ್ಲಿ ನೋಡ್ತೇವೆ. ಅಥವಾ ಅಲ್ಲಿ ಹಿರಿಯ ಅಧಿಪತಿ ಏನು ಅಂತ ಹೇಳಿರೋದು ನೋಡ್ತೇವೆ. ಸಮಯ ಸಿಕ್ಕಾಗ ಅದರ ಬಗ್ಗೆ ವಿವರವಾಗಿ ನೋಡ್ರಿ. ಆತನು ಸರ್ಕಲ್ ನಿಂತ್ಕೊಂಡು ಆತನು ಆಕಾಶದ ಕಡೆಗೆ ಕೈಗಳನ್ನು ಕಣ್ಣುಗಳನ್ನು ಎತ್ತಿ ಆತನು ಜೋರಾಗಿ ಹೇಳ್ತಾನೆ, ದೇವರೇ, ನಾನು ಇತರ ಆ ವ್ಯಕ್ತಿ ಹಾಗೆ ನಾನಲ್ಲ, ಆ ವ್ಯಕ್ತಿ ಹಾಗೆ ನಾನಲ್ಲ. ನಾನಾದರೂ ನಿನಗೆ ವಾರಕ್ಕೆ ಎಷ್ಟು ಸರಿ ಉಪವಾಸ ಮಾಡ್ತೇನೆ, ಎಷ್ಟು ದಶಮಾಂಶ ಕೊಡ್ತೇನೆ, ಎಷ್ಟು ನಾನು ಕರೆಕ್ಟಾಗಿ ನಡೀತೇನೆ. ಇವತ್ತು ಪವಿತ್ರಾತ್ಮ ಭರಿತರಾಗಿರೋಂಥವ್ರು ಹಾಗೆ ಹೇಳುವಂಥದ್ದು ಇಲ್ವೇ ಇಲ್ಲ. ಆದರೆ ನಮ್ಮಲ್ಲಿ ಅನೇಕರ ನಾವು ಬೇರೆಯವ್ರಿಗೆ ಕಂಪೇರೆ ಮಾಡ್ತಾ ಇರ್ತೇವೆ. ನಾವು ಯಾಕೆ ನನ್ನ ಕುಟುಂಬದ ಬಗ್ಗೆ ನನಗೆ ಸಂತೋಷ, ಯಾಕೆ ನನ್ನ ಮಕ್ಕಳ ಬಗ್ಗೆ ನನಗೆ ಸಂತೋಷ, ಯಾಕೆ ನನ್ನ ಹೆಂಡತಿ ಅಥವಾ ನನ್ನ ಗಂಡ, ಅಥವಾ ಅಷ್ಟೇ ಅಲ್ಲ ನನ್ನ ತಂದೆ ತಾಯಿಗಳ ಬಗ್ಗೆ. ಎಷ್ಟು ಮಕ್ಕಳು ತಂದೆ ತಾಯಿಗಳ ಬಗ್ಗೆ ಎಷ್ಟು ಕಹಿ ಮನೋಭಾವ ಹೊಂದಿದ್ದಾರೆ. ಇವತ್ತು ನಮ್ಮಲ್ಲಿ ಅನೇಕ ಯೌವನಸ್ಥರು ಕೆಲವರು ಇದ್ದಾರೆ, ಅವ್ರು ಇನ್ನೂ ಲೈಫ್ ಲಾಂಗ್ ತಂದೆ ತಾಯಿಗಳ ಬಗ್ಗೆ ಕಹಿ ಮನೋಭಾವ ಅವ್ರ ಮನಸ್ಸಲ್ಲಿ ತುಂಬಿದೆ. ಯಾವಾಗಲೂ ಅವ್ರನ್ನ ಶೇಪಿಸೋದು, ಯಾವಾಗಲೂ ಇದು ಸರಿ ಮಾಡಿಲ್ಲ, ಅದು ಮಾಡಿಲ್ಲ. ಇದು ನಮ್ಮ ಮುಂದೆ ಯೋಸೇಫನ ಜೀವಿತವೇ ನಮ್ಮಲ್ಲುಂಟು. ಮತ್ತು ಅವರು ದೇವ್ರ ವಾಕ್ಯ ಓದ್ತಾರೆ, ಬೈಬಲ್ ಓದ್ತಾರೆ, ಎಲ್ಲ ಚೆನ್ನಾಗಿ ಬರ್ತಾರೆ, ಚೆನ್ನಾಗೇ ಹೇಳ್ತಾರೆ ಅಂತ ಹೇಳ್ತಾರೆ. ಏನು ಯೋಸೇಫನ ಜೀವಿತ ಒಂದ್ಸರಿ ಅವ್ರು ನೋಡಿಲ್ಲ. ಯೋಸೇಫ್ದೇನಾಯ್ತು? ತಂದೆ ತಾಯಿನೂ ಒಂದು ರೀತಿ ಕೈ ಬಿಟ್ಟ ಹಾಗೆ ಆಯ್ತು. ಆದರೆ ತನ್ನ ಸಹೋದರನನ್ನು ಸಾಯಿಸಲು ಪ್ರಯತ್ನಿಸಿದ್ರು. ಮತ್ತೆ ಒಬ್ಬನ ನಿಮಿತ್ತ, ರೂಬೇನ ನಿಮಿತ್ತ, ಓಕೆ ಯಾಕೆ ಸಾಯಿಸುವಂಥದ್ದು, ಬೇರೆಯವರಿಗೆ ಮಾರ್ಬಿಡೋಣ, ಹೋದ್ರೆ ಹೋಗ್ಲಿ ಅಂದರೆ 1 ವೇ ಟಿಕೆಟ್ನಲ್ಲಿ ಅವನು ಹೋದ. ತಿರುಗಿ ವಾಪಸ್ ಬರೋಂಗೇ ಇಲ್ಲ. ಒಂದ್ಸರಿ ಆತನ ಕಳೆದ ಹೋದ, ಮುಗಿದೋಯ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಕೆಲವ್ರ ಬಗ್ಗೆ ನಾವು ನೋಡ್ತೇವಲ್ಲ, 14 ವರ್ಷದ ನಂತರ ತಿರುಗಿ ಕಳೆದು ಹೋದಂಥ ಮಗ ಸಿಕ್ಕದ, ತಂದೆ ತಾಯಿಗಳು ಕಂಡುಕೊಂಡ್ರು, ಅದು ಆಯ್ತು ಇದಾಯ್ತು. ಇವತ್ತಿನ ಆಧುನಿಕ ತಂತ್ರಜ್ಞಾನದಿಂದ ಕೆಲವರು ಬರ್ತಿರುವಂಥ ನೋಡ್ತಿದ್ದೇವೆ. ಆದರೆ ಅಂದಿನ ಸಮಯದಲ್ಲಂತೂ ಹುಡುಕುವಂಥದ್ದು ಸಿಕ್ಕುವಂಥದ್ದು ಬಹಳ ಕಷ್ಟದ ಕೆಲಸವಾಗಿತ್ತು. ಅವರು
ಸಾಯಿಸುವುದಕ್ಕಿಂತ ಹೆಚ್ಚಾಗಿ ಆತನನ್ನು ದ್ವೇಷಿಸಿದರು. ಜೀವಂತ ಸಮಾಧಿ ಅಂತಾರಲ್ಲ, ಆ ರೀತಿಯಾಗಿ ಮಾಡೋದು. ಅವನು ಮಾರಿಬಿಟ್ರು, ತಿರುಗಿ ಎಂದೂ ವಾಪಸ್ ಬರೋಂಥ ಚಾನ್ಸ್ ಇಲ್ಲ. ಯಾಕಂದರೆ ಆತನ ಮಾರಿದ ಯಾವುದಕ್ಕೆ? ಗುಲಾಮಗಿರಿಗೆ. ಆ ಗುಲಾಮಗಿರಿಂದ ಆತನು ವಾಪಸ್ ಬರೋಂಥ ಚಾನ್ಸ್ ಇಲ್ಲ. ಆದರೆ ದೇವರು, ಅದರಲ್ಲಿಯೂ ದೇವರ ಯೋಜನೆ ಇತ್ತು. ಯಾವ ಸಹೋದರರು ಆತನನ್ನು ಮಾರಿದರೋ ಅದೇ ಸಹೋದರರು ತಮ್ಮ ಹಸಿವು, ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ತಿರುಗಿ ಆತನ ಬಳಿಗೆ ದೇವರು ಹುಡುಕಿಕೊಂಡು ಬರುವಂತೆ ದೇವರು ಏನೆಲ್ಲ ಚೇಂಜ್ ಮಾಡಲು ಶಕ್ತಿನ. ಆದರೆ ನಾವು ಅಷ್ಟು ನಂಬಿಕೆನ ಬಿಡಲ್ಲ. ದೇವರೇನು ಮಾಡ್ತಾನೆ? ನಾನು ಮಾಡಬೇಕು, ನಾವು ಮಾಡಬೇಕು. ಮಾಡದಿದ್ರೆ ಯೇಸು ಕ್ರಿಸ್ತರನ್ನು ಪಕ್ಕಕ್ಕೆ ತೆಗೆದಿದ್ರೆ ಪವಿತ್ರಾತ್ಮ ಭರಿತರಾಗೋದ್ರ ಬಗ್ಗೆ ಯೋಚನೆ ಬೇಡ. ನಮ್ಮ ಪ್ರಯತ್ನ, ನಮ್ಮ ಇದು ಅದರಲ್ಲಿ ಸಫಲತೆ ಅನುಭವಿಸ್ರಿ, ಅದರಲ್ಲಿ ಸಂತೋಷ ಪಡ್ರಿ. ಯಾಕೆ ಟೈಟ್ ರೋಪ್ ಮೇಲೆ ಕಷ್ಟದಂತೆ ಯೇಸು ಕ್ರಿಸ್ತ ಜೀವಿತ, ಸ್ಪಿರಿಚುವಲ್ ಲೈಫ್ ಇಷ್ಟು ಕಷ್ಟದಿಂದ ಯಾಕೆ ನಡೀತಿದೆ? ಬಿಟ್ಟೋಗ್ರಿ. ಸೈತಾನನು ಆತನ ಬಳಿಗೆ ಹೋದರೆ ಆತನು ಎಲ್ಲವನ್ನು ಬಹಳ ಸರಳವಾಗಿ ಎಲ್ಲವನ್ನೂ ಆತನು ಕೊಡಲು ಈ ಲೋಕದ ತಾತ್ಕಾಲಿಕವಾದಂಥ ಸಂಗತಿಗಳನ್ನು ಕೊಟ್ಟು ತನ್ನ ಹಿಂದೆ ನರಕಕ್ಕೆ ಕರ್ಕೊಂಡು ಹೋಗಲು ಆತನು ಸದಾ ಸಿದ್ಧನಾಗಿದ್ದಾನೆ. ಸಂತೋಷದಿಂದ ಆತನ ಹಿಂಬಾಲಿಸ್ಬೋದು. ಅದಕ್ಕೆ ಕರ್ತನು ಹೇಳಿದ್ದು, ಎರಡೇ ಮಾರ್ಗಗಳು ಮುಂದೆ ಉಂಟು. ಒಂದು ಇಕ್ಕಟ್ಟಾದಂಥ ಮಾರ್ಗ, ಒಂದು ಅಗಲವಾದಂಥ ಮಾರ್ಗ. ಇಕ್ಕಟ್ಟಿನ ಮಾರ್ಗ ದಾರಿ ಬಿಕ್ಕಟ್ಟು ಹೇಳಿದ ಕಲ್ಲು ಮುಳ್ಳುಗಳಿಂದ ಕೂಡಿಯದೆ. ಅಲ್ಲಿ ನಡಿಬೇಕಂದ್ರೆ ಇದೇ ಪರಿಸ್ಥಿತಿನೇ ಇದೆ. ನೀವು ಇಕ್ಕಟ್ಟದ ಮಾರ್ಗ ಆರಿಸ್ಕೊಂಡಿದ್ದೀರಾ, ಮತ್ತೆ ಯಾಕೆದ್ರ ಬಗ್ಗೆ ದುಃಖ? ಬದಲಾಗಿ ಎಫೆಸ 5:19 ನೋಡ್ತಿರೋ ಹಾಗೆ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ಸ್ತೋತ್ರ ಹೇಳಿ. ಅಗಲವಾದಂಥ ಮಾರ್ಗದಲ್ಲಿ ದಾರಿ ಪ್ರಾಬ್ಲಮ್ ಇಲ್ಲ, ಎಲ್ಲವಾಗಿದೆ, ಬೇಕಾದಷ್ಟು ಜಾಗ ಇದೆ, ಸರಾಗವಾಗಿದೆ, ಕಲ್ಲು ಮುಳ್ಳುಗಳು ಯಾವುದೂ ಕೂಡಿಲ್ಲ, ಚೆನ್ನಾಗಿದೆ, ಅಲ್ಲಿ ಪ್ರಾಬ್ಲಮೇ ಇಲ್ಲ. ಆ ದಾರಿಯಲ್ಲಿ ಹೋಗ್ರಿ, ಯಾವುದೇ ತೊಂದರೆಗಳಿಲ್ಲ. ಆದರೆ ಅದನ್ನು ಬೇಡ ಅಂಥೇಳಿ ನೀವು ಕರ್ತನಂತ ಯೇಸು ಕ್ರಿಸ್ತನ ಹಿಂಬಾಲಿಸಿದ್ದೀರಾ? ನಾನು ಹೀಗಿದ್ದೇನೆ. ಇದೆಲ್ಲ ಏನಕ್ಕೆ ಅಂತಂದರೆ ನಾವು ದೇವರ ಮೇಲೆ ಎಷ್ಟು ಆತುಕೊಂಡಿದ್ದೇವೆ. ನಮ್ಮಲ್ಲಿ ನಾವು ಹೇಳ್ತಾರೆ ಕೆಲವರು, ಅದನ್ನು ಹೇಳೋದಲ್ಲ, ಕೆಲವು ಮಕ್ಕಳುಗಳು ತಂದೆ ತಾಯಿಯನ್ನು ಶಪಿಸಿ ತಂದೆ ತಾಯಿಯನ್ನು ಬೈದರೆ ತಂದೆ ತಾಯಿ ಮೇಲೆ ಅಳುತ್ತಾ ತಂದೆ ತಾಯಿಗಳ ಮೇಲೆ ಹೇಳ್ತಾರೆ ಒಂದು ರೀತಿ ಬಿಟ್ಟರೆ ಕಹಿ ಮನೋಭಾವ ಹೊಂದಿದ್ದಾರೆ. ಇನ್ನು ಕೆಲವರು ತಂದೆ ತಾಯಿಗಳ ಮುಂದೆ ತಾವು ತಮ್ಮ ಅನೇಕ ಏನಂತಾರೆ ನೋವು, ಅಸಾಮರ್ಥ್ಯ, ಇದು ಅದು ಎಲ್ಲ ನೋಡ್ತೇವೆ. ಅನೇಕ ಸರಿ ತಂದೆ ತಾಯಿ ಹೇಳುವಾಗ ನಾವು ದೊಡ್ಡವರಾದ ಮೇಲೆ ನಾವೇನು ಮಾಡ್ತೇವೆ? ನಮಗಿರೋಂಥ ನೋವಿರ್ಬೋದು, ಯಾವುದೋ ನೋವಿರುತ್ತೆ ಅಥವಾ ಏನೋ ಇಲ್ಲ ಅಂತ ಮನುಷ್ಯನಿರಲ್ಲ. ಆದರೆ ಅನೇಕ ಸರಿ ನಮ್ಮ ಮಕ್ಕಳ ಮುಂದೆಯೋ ಅಥವಾ ಗಂಡನಾಗಿರುವಂಥ ಹೆಂಡತಿಯ ಮುಂದೆಯೋ ಅವುಗಳಲ್ಲಿ ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕೆ? ನಾವು ಹೇಳ್ಕೊಂಡೆ ಯಾಕೆ ಅವರಿಗೂ ಕೂಡ ನೋವನ್ನು ಕೊಡೋಣ? ಅವರಿಗೆ ಯಾಕೆ ಅವರ ಒಂದು ಸಂತೋಷ ಸಂಗತಿ ನಾವು ಹಾಳು ಮಾಡೋಣ? ಬೇಡ ಅನ್ನೋದು ಈ ಒಂದು ಸ್ವಭಾವಕ್ಕೆ ಬರೋದ್ರ ಬದಲಾಗಿ ನಾವೇ ಹಗಲೆಲ್ಲ ಅವ್ರ ಮುಂದೆ ಹೀಗೆ ಅದು ಇದು ಅಳುತ್ತಾ ಗೋಳಾಡ್ತಾ ಇದ್ರೆ ಯಾವಾಗಲೂ ಅದಕ್ಕೆ ನಾವು ಸಂತೋಷ ಉಕ್ಕುತ್ತೆ ಹಾಡಾಡ್ದೆವು. ಫಿಲಿಪ್ಪಿಯರ 4 ಯಾವಾಗಲೂ ಕರ್ತನ ಸಂತೋಷಿರಿ. ಯಾವ ಸಂತೋಷಿಸ್ತೇವೆ? ಯಾವಾಗಲೂ ನಾವು ನಮಗೆ ಇರುವಂಥದ್ರಲ್ಲಿ ನಾವು ತೃಪ್ತರಾಗಿರೋ ಅವಾಗಲೇ ನಾವು ದೇವರಿಗೆ ಸ್ತೋತ್ರವನ್ನು ಹೇಳ್ತೇವೆ. ದೇವರಿಗೆ ಸಂಗೀತ, ಕೀರ್ತನೆ, ಆತ್ಮ ಸಂಬಂಧವಾದಂಥ ಪದಗಳಿಂದ ಆತನನ್ನು ನಾವು ಕೊಂಡಾಡ್ತೇವೆ. ಹಾಗೆ ಮಾಡಿದ ಜೊತೆಯಲ್ಲಿ ಕೊನೆ ಭಾಗ ನಾವು ನೋಡಿ ಮುಗಿಸ್ತೇವೆ. ಅಂದರೆ ಇದಲ್ಲದೆ ದೇವರಿಗೆ ಭಯಪಡೋರಾಗಿದ್ದು ಒಬ್ಬರಿಗೊಬ್ಬರು ವಿಧೇಯರಾಗಿ ಅಂತ ಹೇಳೋದಕ್ಕಿಂತ ಇಲ್ಲಿ ನೋಡ್ತೇವೆ ಒಪ್ಪಿಸಿಕೊಟ್ಟವರಾಗಿ, ಮತ್ತು ಅದನ್ನು ಬೇರೆ ವಿಧಗಳಲ್ಲಿ ಒಬ್ಬರ ಹಿತವನ್ನು ಒಬ್ಬರು ಪ್ರೀತಿಸ್ತಾರೆ. ಅದರಲ್ಲಿ ಬರುವಾಗ ಅದರಲ್ಲಿ ಕ್ಷಮಾಪಣೆ, ಅದರಲ್ಲಿ ಪ್ರೀತಿ, ಅದರಲ್ಲಿ ನಂತರ ಒಬ್ಬರ ಹಿತವನ್ನು ಕಾಪಾಡುವಂಥದ್ದು ಇದೆ. ನಾವು ಯಾವಾಗ ನಮ್ಮ ಕಹಿ ಮನೋಭಾವ ಯಾಕೆ ಹೋಗಲ್ಲ? ನಾವು ಯಾವಾಗಲೂ ಎಲ್ಲ ವಿಷಯಗಳು ದೇವರಿಗೆ ಯಾಕೆ ಸ್ತೋತ್ರ ಅಂದರೆ ಮುಖ್ಯವಾಗಿ ಅಂದರೆ ನಾವು ಕ್ಷಮಾಪಣೆಯನ್ನು ಅನ್ನುವಂಥದ್ದನ್ನು
ಕಲಿತೇ ಇಲ್ಲ ಅಥವಾ ಗೊತ್ತೇ ಇಲ್ವೇನೋ ಅಂತೇವೆ. ನಮ್ಮ ದೇವರು ನನ್ನನ್ನು ಹೇಗೆ ಕ್ಷಮಿಸಿದ್ದಾನೆ, ನನ್ನನ್ನು ದೇವ್ರಿಗೆ ಕ್ಷಮಿಸಿದ ಹೊರತು ನಾನು ದೇವ್ರ ಮಗನಾಗಿಲ್ಲ. ನನ್ನ ದೇವ್ರು ನನ್ನ ಕ್ಷಮಿಸಬೇಕಾದ್ರೆ ಸುಮ್ಮನೆ ಆಯಿತು ನನಗೆ ಕ್ಷಮಿಸಿದೆ ಅಂತ ಹೇಳಿ ಬದಲಾಗಿ ನನ್ನ ಕ್ಷಮಾಪಣೆಗೋಸ್ಕರ ತನ್ನ ಕುಮಾರ ಅಂತ ಯೇಸುಕ್ರಿಸ್ತನ ಆತನು ಶಿಕ್ಷೆಗೆ ಒಳಪಡಿಸಿಲ್ಲ. ಇದು ದೇವರ ಕ್ಷಮಾಪಣೆ. ಆಜ್ಞೆ ಆತನೆ, ಯೇಸುಕ್ರಿಸ್ತನೇ ನಾನು ನಿಮ್ಮ ಎಲ್ಲ ಅಪರಾಧಗಳನ್ನು ನಾನು ಕ್ಷಮಿಸಿದ್ದೇನೆ. ನಾವು ಒಂದು ಸಾರಿ ಕ್ಷಮಾಪಣೆ ಅನ್ನೋದು ನಮ್ಮಲ್ಲಿ ಬಂದಾಗ ಆ ಕಹಿ ಮನೋಭಾವ, ದ್ವೇಷ, ಕೋಪ, ಕ್ರೋಧ ಮನಸ್ಸುಗಳು ನಮ್ಮಿಂದ ಹೊರಟು ಹೋಗ್ತವೆ. ಆವಾಗ ನಾವು ಪ್ರೀತಿಯಲ್ಲಿಯೂ ಒಬ್ಬರಿಂದ ಒಬ್ಬರು ಕಾಪಾಡ್ತಾ ಒಬ್ಬರಿಗೊಬ್ಬರು ಒಪ್ಪಿಸಿಕೊಟ್ಟವರ ನಾವು ಜೀವಿಸ್ತೇವೆ. ಅದಕ್ಕೆ ಮುಂದೆ ಬರುವಾಗ ಇದೆಲ್ಲಿಗೆ ಮುಗಿದು ಹೋಗಿಲ್ಲ. 22ನೇ ವಚನದಿಂದ ಕುಟುಂಬದ ಬಗ್ಗೆ ಹೇಳ್ತಾನೆ. ಇವೆಲ್ಲ ಅದು ಮುಂದೆ ನಾವು ನೋಡ್ತೇವೆ. ಇವೆಲ್ಲವೂ ಎಲ್ಲಿ ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸುವ. ಅದಕ್ಕೆ ಏನಂದ್ರೆ ಇಷ್ಟೇ ನಾವು ಇವತ್ತು ನೋಡಿ ಮುಗಿಸಂತಂದ್ರೆ, ನಾವು ಕ್ರಿಸ್ತ ವಿಶ್ವಾಸಿಗಳು, ಪವಿತ್ರಾತ್ಮ ಭರಿತರು. ಪವಿತ್ರಾತ್ಮ ಭರಿತರು ಏನು? ದೇವರು ನನ್ನಲ್ಲಿ ವಾಸ ಮಾಡ್ತಿದ್ದಾರೆ. ಈ ಲೋಕವನ್ನು, ಅಸಂಖ್ಯಾತವಾದಂಥ ನಕ್ಷತ್ರಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಗಳು, ಸಕಲ ಜೀವಿಯನ್ನು ಸೃಷ್ಟಿಸಿರುವಂಥ ಸೃಷ್ಟಿಕರ್ತನು ದೇವರು. ಆ ಸೃಷ್ಟಿಕರ್ತನು ಜ್ಞಾನವುಳ್ಳಂಥವನು. ಆ ಸೃಷ್ಟಿಕರ್ತನು ಸರ್ವಶಕ್ತಿಯನ್ನು ಹೊಂದಿರುವ ಆತನು. ಆ ಸೃಷ್ಟಿಕರ್ತನು ಸರ್ವ ಅಧಿಕಾರವನ್ನು ಹೊಂದಿರುವ ಆತನು. ಆತನು ನನ್ನಲ್ಲಿ ಜೀವಿಸ್ತದೆ ಅಂದರೆ ನಾನು ಹೇಗೆ ಉತ್ತಮವಾಗಿ ನಾನು ಜೀವಿಸಬೇಕಾಗಿದೆ. ಆದರೆ ನಮ್ಮ ಲೈಫ್ ನೋಡಿದ್ರೆ ಅನೇಕ ಸರಿ ಅವಿಶ್ವಾಸಿಗಳಿಗಿಂತ ಕೀಳಾಗಿ ನಾವು ಜೀವಿಸ್ತಿದ್ದೇವೆ. ಒಂದು ಟೈಮಿಗೆ ಅವಿಶ್ವಾಸಿಗಳೇ ಏನೋ ಲೈಫ್ ಫೇಸ್ ಮಾಡಿ ಎಷ್ಟು ಚೆನ್ನಾಗಿ ಜೀವಿಸ್ತಾರಲ್ಲ ಅಂತ ಹೇಳ್ಬೋದು. ಆದರೆ ವಿಶ್ವಾಸಿಗಳಾಗಿ ನಾವು ಹಾಗೆ ಜೀವಿಸೋದು ಸರಿಯಲ್ಲ. ನಮ್ಮಲ್ಲಿ ಪವಿತ್ರಾತ್ಮ ಭರಿತರಾಗಿರುವಂಥದ್ದೇ ನಮಗೆ ಈ ಲೋಕದ ಅನೇಕ ಬೇಡವಾದ ಸಂಗತಿಗಳಿಂದ ಬಿಡಿಸಿ ನಮ್ಮನ್ನು ಶಾಂತಿಯಲ್ಲೂ ಸಮಾಧಾನದಲ್ಲಿಯೂ ಆತನ ಏನಂತಾರೆ ಸಂರಕ್ಷಣೆಯಲ್ಲಿ ಭದ್ರತೆಯಲ್ಲಿ ನಾವು ನಡೆಯುವಂತೆ ಮಾಡುತ್ತೆ. ಅದು ನಾನಾಗಿದ್ದೇನೆ. ಯಾಕಂದ್ರೆ ದೇವ್ರು ನಮ್ಗೆ ಕರೆದಿರುವಂಥದ್ದು ಪವಿತ್ರಾತ್ಮ ಭರಿತ ಕ್ರಿಶ್ಚಿಯನ್ ಲೈಫ್ ಆಗಿದೆ. ನಾವು ಪವಿತ್ರಾತ್ಮ ಭರಿತರಾಗಿರದೆ ಹೋದರೆ ಕ್ರಿಶ್ಚಿಯನ್ ಲೈಫ್ ನಡೆಸೋದು ಕಷ್ಟ ಇದೆ. ಇತರರ ಅನ್ಯರ ಹಾಗೆ ಪ್ರತಿಕ್ರಿಯಿಸ್ತೇವೆ, ಅವರ ಹಾಗೆ ಪರಿಸ್ಥಿತಿಯನ್ನು ಎದುರಿಸಲು ಪ್ರಯತ್ನ ಪಡ್ತೇವೆ ಮತ್ತು ಕ್ರಿಶ್ಚಿಯನ್ ಲೈಫಲ್ಲಿ ಸೋತು ಹೋಗ್ತೇವೆ. ಅದನ್ನೇ ವಾಚ್ಮೆನ್ ನೀಬಾರ್ದಿರುವಂಥದ್ದು. ಮೊದಲು ನಾವು ಕ್ರಿಸ್ತನಲ್ಲಿ ಕೂತ್ಕೊಂಡಿದ್ದೇವ, ಕ್ರಿಸ್ತನಲ್ಲಿ ನಡೆಯುತ್ತಿದ್ದೇವ ಮತ್ತು 6ನೇ ಅಧ್ಯಾಯದಿಂದ ಮುಂದೆ ಬರುವಾಗ ಕ್ರಿಸ್ತನಲ್ಲಿ ನಾವು ಹೇಗೆ ನಿಂತುಕೊಂಡಿದ್ದೇವೆ. ನಾವು ಪವಿತ್ರಾತ್ಮ ಭರಿತರಾಗಿದ್ದೇವೆ ಮತ್ತು ಆ ಪವಿತ್ರಾತ್ಮ ಭರಿತರಾಗುವಂಥದ್ದು ನಮ್ಮ ಒಳ್ಳೆಯತನದಿಂದಲ್ಲ, ನಮ್ಮ ಯಾವುದೇ ಏನಂತಾರೆ ಶ್ರದ್ಧೆ, ಭಕ್ತಿ, ಉಪವಾಸ ಇವುಗಳಿಂದ ಅಲ್ಲ. ಒಂದು ಕೊರಿಂಥದಲ್ಲಿ ಪೌಲನೇ ಹೇಳ್ತಾನೆ, ಕೊರಿಂಥದಲ್ಲಿರುವಂಥವ್ರಿಗೆ ಅವರಿಗೆ ಆತನು ಬೈದ, ನೀವು ಸಭಿಕರೇ ಕೊರಿಂಥ ಚರ್ಚ್ನಲ್ಲಿರುವಂಥವ್ರೆ ಹಿಂದಿಂದ ಹೀಗಿದ್ದೀರ, ಹಾಗಿದ್ದೀರ, ನೀವು ತಪ್ಪಾಗಿದ್ದೀರ, ತಪ್ಪಾಗಿ ನಡೀತಿದ್ದೀರ. ಅದು ಜೊತೆಲಿ ಆದರೆ ನಿಮ್ಮ ದೇಹವು ಪವಿತ್ರಾತ್ಮನಿಗೆ ಆಲಯವಾಗಿದೆ ಅಂತ ಹೇಳಿ ನಿಮಗೆ ಗೊತ್ತಿಲ್ವೋ? ಅಷ್ಟು ಪ್ರಜ್ಞೆ ಅಲ್ವಾ ನಿಮಗೆ? ಅಂದರೆ ಅವರೆಲ್ಲರ ಜೀವಿತದಲ್ಲಿಯೂ ಅದೆಲ್ಲ ಪರಿಸ್ಥಿತಿಯಲ್ಲೂ ಪವಿತ್ರಾತ್ಮನು ನಿಮ್ಮ ದೇಹವನ್ನು ಆತ್ಮನ ಆ ಪ್ರಜ್ಞೆ ನಮಗೆ ಬಂದಾಗಲೇ ಅಯ್ಯೋ ನನ್ನಲ್ಲಿ ಪರಿಶುದ್ಧಾತ್ಮ ಜೀವಿಸ್ತದೆ ಅಂದರೆ ನಾನು ಎಷ್ಟು ವಿಭಿನ್ನವಾಗಿ ನಾನು ಜೀವಿಸ್ಬೇಕು. ಈ ಮನಸ್ಸು ದೇವರಿಗೆ ದಯಪಾಲಿಸಿ ಪ್ರಾರ್ಥನೆ ಮಾಡೋಣ. ನಾವು ಪಶುನಾಥನೇ